ಸೋಲಾರ್ಸ್ ಬರುತ್ತೆ. ಒಂದು ಪಿ ವಿ ಮಾಡ್ಯೂಲ್ಸ್, ಇನ್ನೊಂದು ವಾಟರ್ ಹೀಟಿಂಗ್ ಸಿಸ್ಟಮ್ಸ್. ವರ್ಕಿಂಗ್ ಹೇಗೆ ಅನ್ನೋದಾದರೆ, ಇದನ್ನು ಯಾವುದೇ ಸೋಲಾರ್ ವಾಟರ್ ಹೀಟರ್ನ ನಾವು ಎಲ್ಲಿಂದ ಎಲ್ಲಿವರೆಗೂ ಅದನ್ನು ಮಸ್ಟ್ ಆ್ಯಂಡ್ ಶುಡ್ ಸೌತ್ ಫೇಸಿಂಗ್ ಹಾಕಿರ್ತಾರೆ. ಏನಕ್ಕೆ ಸೌತ್ ಫೇಸಿಂಗ್ ಹಾಕ್ತಾರೆ? ಪ್ಲೇಟ್ ಸಿಸ್ಟಮಲ್ಲಿ ಜಾಸ್ತಿ ಫಾಲ್ಟ್ ಬರುತ್ತೆ. ಓಕೆ, ಏನು ಸಿಸ್ಟಮ್ ಅಲ್ಲಿ ಹಾರ್ಡ್ ವಾಟರ್ ಇದ್ರೆ ಕಂಪಲ್ಸರಿ ಪಿನ್ಸ್ ಬ್ಲಾಕ್ ಆಗಿರುತ್ತೆ. ಓಕೆ, ಅದನ್ನ ನಾವು ಕಟ್ ಮಾಡಿ ಸರ್ವಿಸ್ ಮಾಡಿ ಲೋಕಲ್ ಈ ಬೇರೆ ಕಡೆ ಆದ್ರೆ ಕಬ್ಬಿಣದ ಯೂಸ್ ಮಾಡಿರ್ತಾರೆ. ಬಟ್ ತುಂಬಾ ಕಾಸ್ಟ್ಲಿ. ಅಂದ್ರೆ ನಮ್ಗೆ ಲೈಫ್ ಜಾಸ್ತಿ ಬೇಕು ಅಂದ್ರೆ ಬ್ರಾಸ್ಟೆ ಆಲ್ಮೋಸ್ಟ್ ಎಲ್ಲ ಕಂಪನಿಗಳನ್ನು ಬ್ರಾಸ್ಟೆ ಕೊಡೋದು. ಸೊ ಇಲ್ಲೂ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಕೇಸ್ ಈ ಪೈಪಲ್ಲಿ ಏನಾದರೂ ಬ್ಲಾಕ್ ಆಗಿದೆ, ಇದಕ್ಕೆ ಎಂಟ್ರಿ ಆಗ್ತಿಲ್ಲ ನೀರು ಅನ್ನೋ ಸಂದರ್ಭದಲ್ಲಿ ಇದಕ್ಕೊಂದು ಯೂನಿಯನ್ ಅಂತ ಹಾಕಿರ್ತೀವಿ. ಓಕೆ, ಸೊ ಯೂನಿಯನ್ ನಾವು ಓಪನ್ ಮಾಡಿದ್ರೆ ಓಕೆ, ಇನ್ ಕೇಸ್ ಓಪನ್ ಆಗುತ್ತೆ, ಬಿಸಿ ಆದ ನಂತರ ನೀರು ಮೇಲಿರುತ್ತೆ, ಕೋಲ್ಡ್ ವಾಟರ್ ಕೆಳಗಡೆ ಬರುತ್ತೆ. ಈ ಟ್ಯಾಂಕ್ ಕೆಲಸ ಏನಪ್ಪಾ ಅಂದ್ರೆ, ಈ ಸೋಲಾರ್ ವಾಟರ್ ಹೀಟರಲ್ಲಿ ನೀರು ಫುಲ್ ಆದ ನಂತರ ಕಟ್ ಆಫ್ ಮಾಡುವಂಥ ಕೆಲಸನ ಇದು ಮಾಡುತ್ತೆ. ಸರ್ ಸೋಲಾರ್ ಹೇಗೆ ವರ್ಕ್ ಆಗುತ್ತೆ ನಾರ್ಮಲಾಗಿ? ಸರ್ ಬೇಸಿಕಲಿ ಸೋಲಾರ್ ವಾಟರ್ ಹೀಟರ್ ಮತ್ತು ನಮ್ಮ ಸೋಲಾರ್ ಪ್ರಾಡಕ್ಟ್ಗೆ ಬಂದರೆ 2 ಟೈಪ್ಸ್ ಆಫ್ ಸೋಲಾರ್ಸ್ ಬರುತ್ತೆ. ಒಂದು ಪಿ ವಿ ಮಾಡ್ಯೂಲ್ಸ್, ಇನ್ನೊಂದು ವಾಟರ್ ಹೀಟಿಂಗ್ ಸಿಸ್ಟಮ್ಸ್. ಪಿ ವಿ ಮಾಡ್ಯೂಲ್ಸ್ ಅಂದರೆ ಪಿ ವಿ ಮಾಡ್ಯೂಲ್ಸ್ ಅಂದರೆ ಫೋಟೋವೋಲ್ಟಾಯಿಕ್ ಮಾಡ್ಯೂಲ್ಸ್ ಅಂತ ಬರುತ್ತೆ. ಫೋಟೋವೋಲ್ಟಾಯಿಕ್ ಅಂದರೆ ಆ ಫೋಟೋ ಮೇಲೆ ಬಿದ್ದ ನಂತರ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡೋಂಥ ಒಂದು ಪ್ರಾಜೆಕ್ಟ್ ಅದು. ಅಂದರೆ ಮೀನ್ಸ್ ಸೂರ್ಯನ ಕಿರಣಗಳು ಫೋಟೋ ಮೇಲೆ ಬಿದ್ದು ಅದು ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಆಗಿ ನಮಗೆ ಔಟ್ಪುಟ್ಟು DC ಕರೆಂಟ್ನ ಕೊಡುವಂಥ ಒಂದು ಸಿಸ್ಟಮ್, ಅದು ಫೋಟೋವೋಲ್ಟಾಯಿಕ್ ಸಿಸ್ಟಮ್ ಅಂತ ಹೇಳ್ತಾರೆ. ಅದು ಎಲೆಕ್ಟ್ರಿಸಿಟಿ ಸಿಸ್ಟಮಿಗೆ ಬರುತ್ತೆ. ಇನ್ನೊಂದು ಸೋಲಾರ್ ವಾಟರ್ ಹೀಟರ್. ಸೋಲಾರ್ ವಾಟರ್ ಹೀಟರಲ್ಲಿ ಬೇಸಿಕಲಿ ಹೇಳ್ಬೇಕಂದ್ರೆ ಇದು ಡೈರೆಕ್ಟ್ ಹೀಟ್ ಎನರ್ಜಿನೇ ತೊಗೊಂಡು ನೇರವಾಗಿ ಬಿಸಿನ ಮಾಡಿ ನಮಗೆ ಔಟ್ಪುಟ್ ಕೊಡುವಂಥ ಸಿಸ್ಟಮ್. ಇದು ಥರ್ಮಲ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಕೇವಲ ಬರೀ ಬಿಸಿ ಅಷ್ಟೇ ಸಿಗೋದು, ಯಾವುದೇ ಎಲೆಕ್ಟ್ರಿಸಿಟಿ, ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್ ಏನು ಇದರಲ್ಲೇನು ಜನರೇಟ್ ಆಗಲ್ಲ. ಇದ್ರಲ್ಲಿ ಬರೋದು ಕೇವಲ ಥರ್ಮಲ್ ಹೀಟ್ನ ಅಬ್ಸರ್ವ್ ಮಾಡಿ ಕಾಯಿಸಿ ಈ ಟ್ಯಾಂಕಿಗೆ ಸ್ಟೋರ್ ಮಾಡುವಂಥ ಒಂದು ಕಾನ್ಸೆಪ್ಟ್ ಇದೆ. ಈ ಸಿಸ್ಟಮ್ ವರ್ಕ್ ಆಗುತ್ತೆ. ಸೊ ಈ ಸಿಸ್ಟಮಲ್ಲಿ ಬಂದು ಮಿನಿಮಮ್ ಈ ಟ್ಯಾಂಕ್ನ ಹೈಟ್ಗಿನ ಒಂದು ಅಡಿ ಮೇಲಿದ್ರೆ, ಓವರ್ ಟ್ಯಾಂಕ್ ಇದಕ್ಕಿಂತ 1 ಅಡಿ ಮೇಲಿದ್ರೆ ಅದರಿಂದ ಬರೋಂಥ ನೀರು ಪ್ರೆಷರ್ ಆಗಿ ಒಳಗಡೆ ಬರುತ್ತೆ. ತುಂಬಾ ಹೈಟ್ ಇದ್ರೆ ಇದು ನಾರ್ಮಲ್ ಆಗಿ ತುಂಬಾ ಹೈಟ್ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಇದರಲ್ಲಿ ಫ್ಲೂಟ್ ವಾಲ್ ಸಿಸ್ಟಮ್ ಇರುತ್ತೆ. ಈ ಕಡೆ ಬಂದ್ರೆ ಇದನ್ನ ನಾವು ಈ ಸಿಸ್ಟಮ್ ಅಲ್ಲಿ ಇದನ್ನ ಅಸಿಸ್ಟೆಂಟ್ ಟ್ಯಾಂಕ್ ಅಥವಾ ಚೇಂಬರ್ ಮಾಡಲ್ ಅಂತ ಹೇಳ್ತಾರೆ. ಅಸಿಸ್ಟೆಂಟ್ ಚೇಂಬರ್ ಮಾಡಲ್. ಈ ಟ್ಯಾಂಕ್ ಕೆಲಸ ಏನಪ್ಪಾ ಅಂದ್ರೆ, ಈ ಸೋಲಾರ್ ವಾಟರ್ ಹೀಟರಲ್ಲಿ ನೀರು ಫುಲ್ ಆದ ನಂತರ ಕಟ್ ಆಫ್ ಮಾಡುವಂತ ಕೆಲಸನ ಇದು ಮಾಡುತ್ತೆ. ಇದರಲ್ಲಿ ಒಂದು ಬಾಲ್ ವಾಲ್ವ್ ಇರುತ್ತೆ. ಸೊ ಈ ಲೆವೆಲ್ಗೆ ನೀರು ಯಾವಾಗ ಫುಲ್ ಆಗುತ್ತೆ ಆವಾಗ ಬಾಲ್ ವಾಲ್ವ್ ಓಪನ್ ಆಗುತ್ತೆ. ಓಪನ್ ಆಗಿ ನೀರು ಸ್ಟಾಪ್ ಆಗುತ್ತೆ. ಬಾಲ್ ಸಿಸ್ಟಮ್ ಮುಖಾಂತರ ಸೊ ಈ ಸಿಸ್ಟಮ್ಗೆ ಓವರ್ ಟ್ಯಾಂಕ್ ಎಷ್ಟು ಹೈಟ್ ಇದ್ರು ನೋ ಪ್ರಾಬ್ಲಮ್. ಬಟ್ ಹೆಚ್ಚಿನ ಕೆಳಗಡೆ ಇರಬಾರ್ದು. ಇದಕ್ಕಿಂತ ಕೆಳಗಡೆ ಇದ್ರೆ ತಳ್ಳಲ್ಲ ನೀರು. ಪ್ರೆಷರ್ ಕಮ್ಮಿ ಆಗುತ್ತೆ. ಪ್ರೆಷರ್ ಕಡಿಮೆ ಆಗುತ್ತೆ, ಆವಾಗ ಇದು ಆಪರೇಟ್ ಆಗಲ್ಲ, ವರ್ಕೇ ಆಗಲ್ಲ. ಸೊ ಈ ಲೆವೆಲ್ಗೆ ಎಷ್ಟು ನೀರು ಬರುತ್ತೆ ಅಲ್ಲಿಗೆ ಬಂದು ಸ್ಟಾಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಓವರ್ ಟ್ಯಾಂಕ್ ಇಷ್ಟ ಕೆಳಗಡೆ ಇತ್ತು ಅಂದ್ರೆ ಇಲ್ಲಿ ತನಕ ನೀರು ಬಂದು ಸ್ಟಾಪ್ ಆಗುತ್ತೆ. ಯಾವಾಗ ಪ್ರೆಷರ್ ತಳ್ಳಲ್ಲ, ಕೆಳಗಡೆ ಗ್ರಾವಿಟಿ ಇಲ್ಲ. ಅದರಿಂದ ನಾವು ಓವರ್ ಹೆಡ್ ಟ್ಯಾಂಕ್ ಇದರಲ್ಲಿ ಹೈಟೇ ಇರಬೇಕು. ಈ ಟ್ಯಾಂಕಿಗಿನ್ನ 1 ಅಡಿ ಹೈಟ್ ಇದ್ರೆ ಒಳ್ಳೇದು. ಪ್ರೆಷರ್ ಅಲ್ಲಿ ಬಂದು ಫುಲ್ ಖಾಲಿ ಆಗುತ್ತೆ ನೀರು. ಸೊ ಇಲ್ಲಿವರೆಗೂ ಬರೋದು ಹಾಗೆ. ಇಲ್ಲಿಂದ ಕೆಳಗಡೆ ಹೋಗ್ಬೇಕು ಅಂದ್ರೆ ಬೇಸಿಕ್ ಗ್ರಾವಿಟೇಷನ್ ಫೋರ್ಸ್, ಅದು ಕೆಳಗಡೆ ಟ್ಯಾಪ್ ಅಲ್ಲಿ ನೀರು ಬರುತ್ತೆ. ಸೊ ಇದರಲ್ಲಿ ಹಾಟ್ ವಾಟರ್ ಪಾಯಿಂಟ್ ನಿಪ್ಪಲ್ ಬರುತ್ತೆ. ಹಾಟ್ ವಾಟರ್ ಪಾಯಿಂಟ್ ನಿಪ್ಪಲ್ ಈ ಕಡೆ ಕೆಳಗಡೆ ಇರುತ್ತೆ. ಎಲ್ಲಿ ಸರ್? ಇದು ಹಾಟ್ ವಾಟರ್ ಪಾಯಿಂಟ್, ಔಟ್ಪುಟ್ ಪಾಯಿಂಟ್. ಇದು ಹಾಟ್ ವಾಟರ್ ಪಾಯಿಂಟ್ ಈ ನಿಪ್ಪಲ್ ನ ಎಂಡ್ ಇಲ್ಲಿವರೆಗೆ ಇರುತ್ತೆ. ಏನಕ್ಕೆ ಇರುತ್ತೆ ಅಂದ್ರೆ, ನೀರು ಬಿಸಿ ಆದ ನಂತರ ಮೇಲಿರುತ್ತೆ. ಯಾವುದೇ ವಸ್ತುನ ನಾವು ಹೀಟ್ ಮಾಡಿದ್ರೆ ಅದು ವೇಟ್ ಲಾಸ್ ಆಗುತ್ತೆ. ಸೊ ಇದ್ರಲ್ಲಿ ಬರೋಂತ ನೀರು ಕಾಯ್ದ ನಂತರ ಮೇಲ್ ಹೋಗುತ್ತೆ. ಕೋಲ್ಡ್ ವಾಟರ್ ತೂಕ ಇರೋದ್ರಿಂದ ಕೆಳಗಡೆ ಬಾಟಮಿಗೆ ಬಂದಿರುತ್ತೆ. ಕೋಲ್ಡ್ ವಾಟರ್ ಕೆಳಗಡೆ ಬರುತ್ತೆ ತೂಕ ಇರೋದ್ರಿಂದ. ಇನ್ ಕೇಸ್ ಏನಾದ್ರು ಈ ನಿಪ್ಪಲ್ ಇಲ್ಲಿ ತುದಿಯಲ್ಲೇ ಇದ್ರೆ ಡೈರೆಕ್ಟ್ ಅಲ್ಲಿಂದ ಬಂದಂತ ಕೋಲ್ಡ್ ವಾಟರ್ ಡೈರೆಕ್ಟ್ ಹಾಟ್ ವಾಟರ್ಗೆ ಬಂದ್ಬಿಡುತ್ತೆ. ಇದು ವರ್ಕ್ ಆಗೋದು ಹೇಗೆ ಅಂದ್ರೆ, 1 ಲೀಟರ್ ಎಂಟ್ರಿ ಆದ್ರೆ 1 ಲೀಟರ್ ಔಟ್ಪುಟ್ ಆಗ್ಬೇಕು. ಔಟ್ಪುಟ್ ಮತ್ತೆ ಇನ್ಪುಟ್ ಎಕ್ಸಿಸ್ಟ್ ಆಗೋ ರೀತಿ ಸಿಸ್ಟಮ್ ಇರುತ್ತೆ. ಹೌದು, ಅದು ಹಾಗೆ ವರ್ಕ್ ಆಗೋದು. ಆಲ್ ಓವರ್ ನನ್ನ ಪ್ರಕಾರ ನೋಡಿದ ಹಾಗೆ ಎಲ್ಲಾ ಸಿಸ್ಟಮ್ಸ್ ವರ್ಕ್ ಆಗೋದು 1 ಲೀಟರ್ ಎಂಟ್ರಿ ಆದ್ರೆ 1 ಲೀಟರ್ ಎಕ್ಸಿಟ್ ಆಗುತ್ತೆ. ಹಾಗೆ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಫುಲ್ ನೀರು 0 ಆದ್ರೆ, ಈಗ ಫಾರ್ ಎಕ್ಸಾಂಪಲ್ ಓವರ್ ಟ್ಯಾಂಕ್ ಖಾಲಿ ಆಗಿರುತ್ತೆ. ಸೊ ಈ ನೀರನ್ನ
ಕೆಳಗಡೆ ನಾವು ಯಾರೋ ಸ್ನಾನ ಮಾಡೋರು ಯೂಸ್ ಮಾಡ್ಬಿಡ್ತಾರೆ. ಹಾ ಸೊ ಫುಲ್ ಟ್ಯಾಂಕ್ ಝೀರೋ ಆಗುತ್ತೆ ಅಂತ. ಏರ್ ಗ್ಯಾಪ್ ಸೃಷ್ಟಿ ಆಗುತ್ತಾ? ನೋ, ಏರ್ ಗ್ಯಾಪ್ ಅಲ್ಲ, ಟ್ಯೂಬ್ಗಳಿಗೆ ನೀರ್ ಸಪ್ಲೈ ಆಗಲ್ಲ. ಓಕೆ. ಟ್ಯೂಬಿಗೆ ನೀರ್ ಸಪ್ಲೈ ಆಗ್ಲಿಲ್ಲ ಅಂದ್ರೆ ಫುಲ್ ಹೀಟ್ ಆಗಿ ರೆಡ್ ಬಂದ್ಬಿಡುತ್ತೆ, ಫುಲ್ ಹೀಟ್ ಆಗುತ್ತೆ. ಸೊ ಯಾವಾಗ ವಸ್ತು ಫುಲ್ ಹೀಟ್ ಇರುತ್ತೆ ಅದಕ್ಕೆ ನಾವು ನೀರ್ ಹಾಕಿದ ತಕ್ಷಣ ಹೇಗೆ ಬ್ಲಾಸ್ಟ್ ಆಗುತ್ತೆ, ಆ ತರ ಇದ್ರಲ್ಲೂ ಆಗುತ್ತೆ. ಓಕೆ. ಸೊ ಫುಲ್ ನನ್ನ ಪ್ರಕಾರ, ನನ್ನ ಒಂದು ನಾಲೆಡ್ಜ್ ಪ್ರಕಾರ 65 to 70 ಡಿಗ್ರಿ ಇದು ಕಾಯುವಂತ ಕೆಪಾಸಿಟಿ ಇದೆ. ಓಕೆ. ಅದಕ್ಕಿಂತ ಮೇಲೆ ಹೋಗಿರ್ಬೋದು. ಅದಕ್ಕೆ ಯಾವ ಕೇಸಸ್ ಅಲ್ಲ ಅಂದ್ರೆ ಸುಮಾರು ಒಂದು 15 ದಿವಸ ಯಾರು ಯೂಸ್ ಮಾಡಿಲ್ಲ ಅಂದಾಗ ಆ ರೀತಿ ಆಗಿರುತ್ತೆ, ಕಾಯ್ದಿರುತ್ತೆ. ಇದ್ರಲ್ಲಿ ಮಾತ್ರ ಹಾಟ್ ವಾಟರ್ ನಿಪ್ಪಲ್ ಮೇಲೆ ಏನಕ್ಕೆ ಇರುತ್ತೆ ಅಂದ್ರೆ ಅದೇ ಉದ್ದೇಶಕ್ಕೆ. ಬಿಸಿ ಆದ ನಂತರ ನೀರು ಮೇಲಿರುತ್ತೆ, ಕೋಲ್ಡ್ ವಾಟರ್ ಕೆಳಗಡೆ ಬರುತ್ತೆ. ಆ ಮೇಲ್ ಬಂದಂತ ನೀರು ನಿಮ್ಗೆ ಡೆಲಿವರಿ ಫ್ಲೋ ಸಿಸ್ಟಮ್ ಕರೆಕ್ಟ್ ಆಗಿರ್ಲಿ ಅಂತಂದ ಹೈಟ್ ಲೆವೆಲ್ ಕರೆಕ್ಟ್ ಆಗಿ ಮೇಲ್ಗಡೆ ಇರಬೇಕು. ಹಾಗೆ ಮಾಡಿದ್ದಾರೆ. ಇದು ಇನ್ಲೆಟ್ ಅಲ್ಲಿಂದ ಬಂದಂತ ನೀರು ಔಟ್ಲೆಟ್ ಇಲ್ಲಿ ಹೋಗುತ್ತೆ. ಓಕೆ. ಇನ್ಲೆಟ್ ಇಲ್ಲಿಂದ ಬರುತ್ತಲ್ಲ? ನಡುವೆ ಓಕೆ. ಇನ್ಲೆಟ್ ಇಲ್ಲಿಂದ ಬಂದಿದೆ. ಇದಕ್ಕೆ ಒಂದು ವಾಲ್ವ್ ಹಾಕಿರ್ತೀವಿ. ಓಕೆ. ಓಕೆ. ಇನ್ಲೆಟ್ ವಾಲ್ವ್ ನಾವು ಆಫ್ ಮಾಡಿ ಯಾವ ಕೇಸಲ್ಲಿ ಕೇಸ್ ಈ ಪೈಪಲ್ಲಿ ಏನಾದರೂ ಬ್ಲಾಕ್ ಆಗಿದೆ, ಇದಕ್ಕೆ ಎಂಟ್ರಿ ಆಗ್ತಿಲ್ಲ ನೀರು ಅನ್ನೋ ಸಂದರ್ಭದಲ್ಲಿ ಇದಕ್ಕೊಂದು ಯೂನಿಯನ್ ಅಂತ ಹಾಕಿರ್ತೀವಿ. ಓಕೆ. ಸೊ ಯೂನಿಯನ್ ನಾವು ಓಪನ್ ಮಾಡಿದ್ರೆ ಓಕೆ ಇನ್ ಕೇಸ್ ಇದು ಓಪನ್ ಆಗುತ್ತೆ. ಸೊ ಇಲ್ಲೆಲ್ಲೂ ನಾವು ಕಟ್ ಮಾಡಿ ಮತ್ತೆ ಗಮ್ ಹಾಕಿ ಕಾಲರ್ ಮಾಡೋದೆಲ್ಲ ಕಷ್ಟ ಇರೋದ್ರಿಂದ ಈ ಯೂನಿಯನ್ ಆಪ್ಷನ್ ಹಾಕಿರ್ತೀವಿ. ಸೊ ಯೂನಿಯನ್ ಆಪ್ಷನ್ ಈಸಿಲಿ ಎಲ್ಲರೂ ಬಿಚ್ಬೋದು. ನಾರ್ಮಲ್ ಆಗಿ ಬಿಚ್ಚಿ ಇದನ್ನ ಓಪನ್ ಮಾಡಿದ್ರೆ ಇಲ್ಲಿ ನೀರು ಬರ್ತಾ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೋಬಹುದು. ಸೊ ನೀರು ಬರ್ತಾ ಇದೆ ಅಂದ್ರೆ ಇದು ಗುಡ್, ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇದ್ರ ಒಳಗಡೆ ಏನೋ ಪ್ರಾಬ್ಲಮ್ ಇದೆ, ಆಗ ನಾವು ಈ ಸೋಲಾರಿಗೆ ಸಂಬಂಧಪಟ್ಟ ಟೆಕ್ನಿಷಿಯನ್ಗೆ ಕಾಲ್ ಮಾಡಬೇಕಾಗುತ್ತೆ. ಸೊ ಇದಕ್ಕಿಂತ ಹಿಂದೆ ಏನಾದರೂ ಸಮಸ್ಯೆ ಇದ್ರೆ ಇದನ್ನ ನೋಡ್ಕೊಂಡು ನಾವು ಸಾಲ್ವ್ ಮಾಡ್ಕೋಬಹುದು. ಓಕೆ. ಇನ್ ಕೇಸ್ ಅಲ್ಲೇ ಏನೋ ಕಟ್ಕೊಂಡು ಪ್ರಾಬ್ಲಮ್ ಪೈಪಲ್ಲಿ ಏನೋ ಕಟ್ಕೊಂಡಿದೆ ಅಂದ್ರೆ ಟ್ಯಾಂಕಲ್ಲಿ ನೀರಿರಲ್ಲ ಕೆಲವೊಮ್ಮೆ, ನಾವು ಅಲ್ಲಿ ನೀರು ನೋಡಕ್ಕಾಗಲ್ಲ. ಅಂತ ಕೇಸಲ್ಲಿ ಏನ್ ಮಾಡ್ತೀವಿ, ಇದನ್ನ ಆನ್ ಮಾಡ್ತೀವಿ. ಆನ್ ಮಾಡಿದಾಗ ನೀರು ಬರುತ್ತೆ. ಯೂನಿಯನ್ ಸಿಸ್ಟಮ್ ಅಲ್ಲಿ ನಾವು ಆನ್ ಫ್ಲೋಯಿಂಗ್ ಸಿಸ್ಟಮ್ ಚೆಕ್ ಮಾಡ್ತೀವಿ, ಚೆಕ್ ಮಾಡ್ಕೋಬಹುದು. ಸೊ ಮತ್ತೆ ಇದನ್ನ ನಾವು ಕ್ಲೋಸ್ ಮಾಡಿ ಈಗ ಶಬ್ದ ಬಂತು, ನೀರು ಫ್ಲೋ ಆಗ್ತಿದೆ. ಫ್ಲೋ ಆಗಿಲ್ಲಿಂದ ಇಲ್ಲಿ ಒಂದು ಯೂನಿಯನ್ ಹಾಕಿರ್ತೀವಿ. ಓಕೆ. ಇದು ಯೂನಿಯನ್ ಏನಕ್ಕೆ ಅಂದ್ರೆ ಇನ್ ಕೇಸ್ ಒಳಗಡೆ ಇರೋ ಬಾಲ್ವಾಲ್ ವರ್ಕ್ ಆಗ್ಲಿಲ್ಲ ಅಂತ ಅಂದ್ರೆ ಈ ಯೂನಿಯನ್ ಓಪನ್ ಮಾಡಿದ್ರೆ ಇಲ್ಲಿ ಫ್ಲೋ ಬರುತ್ತೆ. ಓಕೆ. ಇನ್ ಕೇಸ್ ಇಲ್ಲಿ ಫ್ಲೋ ಬರ್ಲಿಲ್ಲ ಅಂದ್ರೆ ಬಾಲ್ವಾಲ್ ಬ್ಲಾಕ್ ಆಗಿದೆ ಅಂತ ಅರ್ಥ ಆಗುತ್ತೆ. ಓಕೆ. ಯಾಕೆಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಫ್ಲೋ ಬರ್ತಿದೆ, ಇಲ್ಲಿ ಫ್ಲೋ ಬರ್ತಿಲ್ಲ ಅಂದ್ರೆ ಪ್ರಾಬ್ಲಮ್ ಇದೆ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಇದನ್ನ ಓಪನ್ ಮಾಡಿದ ತಕ್ಷಣ ನೀರ್ ಬರುತ್ತೆ. ನೀರ್ ಬಂದರೂ ಸಹ ಕೆಳಗಡೆ ನೀರ್ ಬರ್ತಾ ಇಲ್ಲ, ಔಟ್ಪುಟ್ ಬರ್ತಿಲ್ಲ ಅಂತ ಕೇಸಲ್ಲಿ ಈ ನಿಪ್ಪಲ್ ಅಲ್ಲಿ ಜಾಮ್ ಆಗಿರುತ್ತೆ ಅಥವಾ ಈ ಎಲ್ಬೋದಲ್ಲಿ ಬ್ಲಾಕ್ ಆಗಿರುತ್ತೆ. ಓಕೆ. ಟ್ಯಾಂಕಲ್ ಪ್ರಾಬ್ಲಮ್ ಇದೆ ಅಂತ. ಕೆಲವೊಂದು ಏನಾಗ್ತದೆ, ಈ ಹುಣಸೆ ಹಣ್ಣಿನ ಬೀಜ ಅಥವಾ ಹಲಸಿನ ಹಣ್ಣಿನ ಬೀಜ ಮಂಗಗಳಿರೋ ಕಡೆ ಟ್ಯಾಂಕ್ ಏನಾದ್ರು ಸಣ್ಣ ಹೋಲ್ ಇದ್ರೆ ಒಳಗಡೆ ಹಾಕ್ಬಿಟ್ಟಿರ್ತದೆ. ಸೊ ಅದು ಪ್ರೆಷರ್ ಬಂದು ಇಲ್ಲೆಲ್ಲ ಬಂದು ಬ್ಲಾಕ್ ಆಗಿರುತ್ತೆ. ಇಲ್ಲಿವರೆಗೂ ಬರ್ಬೋದು. ಕೇಸಸ್ ಎಲ್ಲಿ ಬೇಕಿದ್ರು ಅದು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೇನಾದ್ರೂ ಇಲ್ಲಿ ಬ್ಲಾಕ್ ಆಗಿದೆ ಅಂತ ಅಂದ್ರೆ ಇದನ್ನ ಓಪನ್ ಮಾಡಿ ಫ್ಲೋ ಬರ್ತಿದೆ, ಇದನ್ನ ಕೆಳಗಡೆ ಡೌನ್ ಮಾಡ್ಬೋದು. ಡೌನ್ ಮಾಡಿದಾಗ ಇದರಿಂದ ರಿಟರ್ನ್ ನೀರ್ ಬರ್ಬೇಕು. ಆಕ್ಚುಲಿ ನೀರ್ ಫುಲ್ ಆದಾಗ ಇಲ್ಲಿವರೆಗೂ ಫುಲ್ ಇರುತ್ತೆ ನೀರು. ಯಾವಾಗ ಕೆಳಗಡೆ ನೀರ್ ಫ್ಲೋ ಆಗ್ಲಿಲ್ಲ, ಈ ಪೈಪ್ ಬ್ಲಾಕ್ ಆಗಿದೆ ಅಂತ ಅರ್ಥ. ನಾವು ಅಲ್ಲಿ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಇನ್ಲೆಟ್ ಅಲ್ಲಿ ಇದಿಷ್ಟು ಇರುತ್ತೆ. ಸೊ ಇನ್ಲೆಟ್ ಅಲ್ಲಿ ಎಲ್ಲಾ ಕಡೆ ನೀರ್ ಬರ್ತಿದೆ, ನಮ್ಗೆ ಔಟ್ಪುಟ್ ಬರ್ತಾ ಇಲ್ಲ ಅನ್ನೋ ಕೇಸಲ್ಲಿ ಇಲ್ಲಿ ಒಂದು ಬಾಲ್ವಾಲ್ ಇರುತ್ತೆ. ಇದು ಆನ್ ಆಫ್ ಕಂಟ್ರೋಲ್ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ನಲ್ಲಿಗಳಲ್ಲಿ ಲೀಕೇಜ್ ಇರುತ್ತೆ, ಅಥವಾ ಮಕ್ಕಳು ಪದೇ ಓಪನ್ ಮಾಡ್ತಿರ್ತಾರೆ, ಅಲ್ಲಿ ವೇಸ್ಟ್ ಆಗೋ ಚಾನ್ಸಸ್ ಇದೆ ಅಂತ ಕೇಸಸ್ ಅಲ್ಲಿ ನಾವು ಇದನ್ನ ಆಫ್ ಮಾಡ್ಕೊಂಡ್ಬಿಟ್ರೆ ಕೆಳಗಡೆ ಔಟ್ಪುಟ್ ಬರಲ್ಲ ನೀರು. ಇದು ಇಲ್ಲೇ ಸ್ಟಾಪ್, ಬಿಸಿನೀರು ಇಲ್ಲಿಗೆ ಸ್ಟಾಪ್ ಆಗಿರುತ್ತೆ, ಕೋಲ್ಡ್ ವಾಟರ್ ಮಾತ್ರ ಬರ್ತಾ ಇರುತ್ತೆ. ಫುಲ್ ಆಗಿ ಇದು ಆಫ್ ಆಗ್ಬಿಡುತ್ತೆ. ಸೊ ನಂತರ ನಿಮ್ಗೆ ನೀರ್ ಬರ್ತಾ ಇಲ್ಲ ಏನ್ ಚೆಕ್ ಮಾಡ್ಬೇಕು, ಇದನ್ನ ಓಪನ್ ಮಾಡ್ಕೊಂತೀರಾ. ಇಲ್ಲಿಂದ ಟ್ಯಾಂಕ್ ಇಂದ ನೀರು, ಬಿಸಿ ನೀರು ಹೊರಗಡೆ ಬರ್ತಾ ಇಲ್ಲ ಅಂತ ಕೇಸಲ್ಲಿ ಇಲ್ಲೊಂದು ಯೂನಿಯನ್ ಇರುತ್ತೆ ನೋಡಿ, ಇದು ವಾಲ್ವ್ ಆಫ್ ಮಾಡಿ ಈ ಯೂನಿಯನ್ ಬಿಚ್ತೀವಿ. ಔಟ್ಪುಟ್ ಏನಾರು ಯಾರು ಬೇಕಿದ್ರು ಬಿಚ್ಬೋದು. ಇದು ಹಿಂಗ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಟ್ಯಾಂಕ್ ಫುಲ್ ಆಗಿದೆ, ಇಲ್ಲಿ ನೀರು ಬರ್ತಾ ಇದೆ. ಇನ್ ಕೇಸ್ ಇಲ್ಲಿ ಬಿಸಿನೀರು ಬರ್ಲಿಲ್ಲ ಅನ್ನೋದು ಯಾವ ಕೇಸಲ್ಲಿ ಅಂದ್ರೆ ಈ ಪೈಪು ಈ ನಿಪ್ಪಲ್ ಹತ್ರ ಅಥವಾ ಒಳಗಡೆ ಎಲ್ಲ ಬ್ಲಾಕ್ ಆಗಿದ್ರೆ ನೀರು ಬರಲ್ಲ. ಅದರಿಂದ ಕೋಲ್ಡೇ ಬರ್ತೀವಿ ನೀವು ಹೇಳಿದಾಗೆ, ಕೋಲ್ಡ್ ಬರಲ್ಲ, ಟೋಟಲ್ ನೀರೇ ಬರಲ್ಲ. ಸೊ ಅವಾಗ ನಾವೇನ್ ಅರ್ಥ ಮಾಡ್ಕೊಬೇಕು, ಈ ಪೈಪ್ ಬ್ಲಾಕ್ ಆಗಿದೆ. ಔಟ್ಪುಟ್ ವಾಲ್ವಲ್ ಹತ್ರ ಆಗಿರ್ಬೋದು ಅಥವಾ ಈ ನಿಪ್ಪಲ್ ಹತ್ರ ಆಗಿರ್ಬೋದು, ಎಲ್ಲ ಒಂದ್ ಕಡೆ ಬ್ಲಾಕ್ ಆಗಿರುತ್ತೆ. ಸೊ ಇದನ್ನ ಇಲ್ಲಿ ಚೆಕ್ ಮಾಡ್ಕೊಂತೀವಿ, ಇಲ್ಲಿವರೆಗೂ ನೀರು ಬರ್ತಿದೆ, ಆದ್ರೂ ಟ್ಯಾಪ್ ಅಲ್ಲಿ ನೀರು ಬರ್ತಾ ಇಲ್ಲ. ಸೊ ಆವಾಗ ಇದರಲ್ಲಿ ಒಂದು ನಾನ್ ರಿಟರ್ನ್ ವಾಲ್ವ್ ಅಂತ ಹಾಕಿರ್ತೀವಿ. ನಾನ್ ರಿಟರ್ನ್ ವಾಲ್ವ್ ನ ಏನಕ್ಕೆ ಹಾಕ್ತಿವಿ, NCR ಅಲ್ಲ,
ನಾನ್ ರಿಟರ್ನ್ NRV. ಓಕೆ. ನಾನ್ ರಿಟರ್ನ್ ವಾಲ್ವ್ ಅಂದ್ರೆ ಅದೇನು ವರ್ಕ್ ಮಾಡುತ್ತೆ ಅಂದ್ರೆ ಈಗ ಇದೆಯಲ್ಲ ನಾನ್ ರಿಟರ್ನ್ ವಾಲ್ವ್ ಬ್ರಾಸ್ ಮೆಟೀರಿಯಲ್ ಯೂಸ್ ಮಾಡಿರೋಂಥದ್ದು ಹಾಕಿರ್ತೀವಿ. ಓಕೆ. ಇದರಲ್ಲಿ MS ಅಥವಾ ಐರನ್ ಅಥವಾ ಯಾವ್ದೋ ಬೇರೆ ಪ್ರಾಡಕ್ಟ್ ಆದ್ರೆ ಇದು ತುಕ್ಕಿಡೋ ಚಾನ್ಸಸ್ ಇರುತ್ತೆ. ಓಕೆ, ಅದಕ್ಕೋಸ್ಕರ ಬ್ರಾಸ್ ಹಾಕಿರ್ತಾರೆ. ಬ್ರಾಸೇ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡ್ತಾರೆ ಎಲ್ಲ ಕಡೆ. ಓಕೆ. ಕೆಲವೊಂದು ಟ್ಯಾಪ್ಗಳು ಕಾಸ್ಟ್ಲಿ ಟ್ಯಾಪ್ಗಳು ತಗೊಂಡ್ರು ಸಹ ಬ್ರಾಸ್ ಟ್ಯಾಪೇ ಬರೋದು. ಓಕೆ. ಸಾಮಾನ್ಯ ಲೋಕಲ್ ಈ ಬೇರೆ ಕಡೆ ಆದ್ರೆ ಕಬ್ಬಿಣದ ಯೂಸ್ ಮಾಡಿರ್ತಾರೆ. ಬಟ್ ತುಂಬಾ ಕಾಸ್ಟ್ಲಿ ಅಂದ್ರೆ ನಮ್ಗೆ ಲೈಫ್ ಜಾಸ್ತಿ ಬೇಕು ಅಂದ್ರೆ ಬ್ರಾಸ್ಟೇ ಆಲ್ಮೋಸ್ಟ್ ಎಲ್ಲ ಕಂಪನಿಗಳನ್ನು ಬ್ರಾಸ್ಟೇ ಕೊಡೋದು. ಸೊ ಇಲ್ಲೂ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಇಲ್ಲಿ ಬ್ಲಾಕ್ ಆದ್ರೆ ಏನಾಗ್ತದೆ, ಇಲ್ಲಿ ಫ್ಲೋ ಆಗ್ತಿರುತ್ತೆ, ಇಲ್ಲಿಂದ ಹೊರಗಡೆ ಹೋಗ್ತಿರಲ್ಲ. ಸೊ ನಾವು ನಲ್ಲಿಯಲ್ಲಿ ನೀರು ಬರ್ತಿರಲ್ಲ. ಅವಾಗ ಇದನ್ನ ಓಪನ್ ಮಾಡ್ಬೋದು. ಇಲ್ಲಿ ಒಂದು ಥ್ರೆಡೆಡ್ ಇದು ಒಂದು ರಿಂಚಲ್ಲಿ ಓಪನ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಹಾಗೆ ಇಲ್ಲಿ ಫ್ಲೋ ಆಗುತ್ತೆ, ಕಸ ಇದ್ರೆ ಹೊರಗಡೆ ಬರುತ್ತೆ. ಮತ್ತೆ ಆಸ್ ಇಟ್ ಇಸ್ ಹಾಗೆ ಟೈಟ್ ಮಾಡಿಬಿಟ್ಟು ಫ್ಲೋ ಮೂವ್ ಆಗುತ್ತೆ. ಇದೆಲ್ಲಾನು ತಗೊಂಡೋಗಿ ಕೆಳಗಡೆ ಟ್ಯಾಪ್ ಅಲ್ಲಿ ನೀರು ಬರ್ತಾ ಇದೆ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಇಲ್ಲಿಂದ ನೋಡ್ಕೊಂಡು ಹೋಗಿ. ಅದ್ರಲ್ಲೂ ನೀವು ಟ್ಯಾಪ್ ಅಲ್ಲಿ ನೀರು ಬರಲಿಲ್ಲ ಅಂದ್ರೆ ಅದು ಟ್ಯಾಪ್ ಅಲ್ಲೇ ಏನೋ ಬ್ಲಾಕ್ ಆಗಿರುತ್ತೆ ಅಂತ. ಸೊ ಅವಾಗ ನಿಮ್ಗೆ ಅದು ಮಿಕ್ಸರ್ ಟ್ಯಾಪ್ ಅಥವಾ ಡೈವರ್ಟರ್ ವಾಲ್ವ್ ಈ ರೀತಿ ವಾಲ್ವ್ಗಳು ಅದು ಡಿಪೆಂಡ್ ಅಪಾನ್ ಕಸ್ಟಮರ್ ಹೇಗೆ ಹಾಕಿರ್ತಾರೆ ಹಾಗಿರುತ್ತೆ. ಅದನ್ನ ಓಪನ್ ಮಾಡಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು. ಇದು ವರ್ಕ್ ಆಗೋದು ಹೇಗೆ ಅಂತೇಳಿ ಆಯ್ತಾ. ಇದೆಲ್ಲ ಔಟ್ಪುಟ್ ಇನ್ಲೆಟ್ ಔಟ್ಲೆಟ್ ಬಗ್ಗೆ ಇದು ಇಷ್ಟು ಡೀಟೇಲ್ಸ್. ಆದ್ರೆ ಇದು ವರ್ಕ್ ಆಗೋದು ಹೇಗೆ ಅಂದ್ರೆ ಇಲ್ಲಿ ಮೇಲೆ ಬನ್ನಿ. ಅದು ಓವರ್ ಹೆಡ್ ಎಕ್ಸಿಸ್ಟ್ ಇದಾ? ಅದೇ ಅದಕ್ಕೆ ಕೆಮಿಕಲ್ ಹಾಕಿ ನಾವು ಕ್ಲಿಯರ್ ಮಾಡ್ತೀವಿ. ಅದು ಬ್ಲಾಕ್ ಆಗೋದು ಯಾವಾಗ ಅಂದ್ರೆ ಈ ನೀರಿನಲ್ಲಿ ಬೋರ್ ನೀರಿನಲ್ಲಿ ಸಿಲ್ಟ್ ಫಾರ್ಮೇಶನ್ ಆಗುತ್ತೆ ನೋಡಿ. ವೈಟ್ ಒಂದು ರೀತಿ ರವೆ ರೀತಿ ಇರುತ್ತೆ, ಅದು ಕಟ್ಕೊಂಡಿರುತ್ತೆ. ಅದು ಯಾವಾಗ ಕಟ್ಕೊಂಡಿರುತ್ತೆ ಅದನ್ನ ಓಪನ್ ಮಾಡ್ಬೋದು. ಅದನ್ನ ಹೊರಗಡೆ ತೆಗೆದು ಅದಕ್ಕೆ ಕೆಮಿಕಲ್ ಹಾಕಿ ಸಮ್ ಆಸಿಡ್ಗಳೆಲ್ಲ ಬರುತ್ತೆ ಅದೆಲ್ಲ ಹಾಕಿ ಕ್ಲೀನ್ ಮಾಡಿ ಮತ್ತೆ ಹಾಗೆ ಹಾಕಿದ್ರೆ ಪ್ರಾಬ್ಲಮ್. ಹಾರ್ಡ್ ವಾಟರ್ ಇದ್ದ ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ ಅದು ಬೋರ್ ನೀರಿಗೆ ಮಾತ್ರ. ಇನ್ನು ಸ್ವೀಟ್ ವಾಟರ್ಗೆ ಅಂದ್ರೆ ಈ ಕಾವೇರಿ ಹರಿಯೋ ನೀರಲ್ಲಿ ಯಾವ್ದು ಪ್ರಾಬ್ಲಮ್ ಬರಲ್ಲ. ಓಕೆ. ಬೋರ್ ವಾಟರ್ ಅಲ್ಲಿ ಹಾರ್ಡ್ನೆಸ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಇರೋ ಕಡೆ 100% ಆ ರೀತಿ ಆಗುತ್ತೆ. ಓಕೆ. ಆ ಟೈಮಲ್ಲಿ ಮಾತ್ರ ಔಟ್ಪುಟ್ ಅಲ್ಲೇ ಅಲ್ಲೇ ಪ್ರಾಬ್ಲಮ್, ಟ್ಯಾಂಕ್ ಅಲ್ಲೇ ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ ಸರ್ ಇಲ್ಲಿ ವರ್ಕಿಂಗ್ ಹೇಗೆ ಅನ್ನೋದಾದ್ರೆ ಇದನ್ನ ಯಾವುದೇ ಸೋಲಾರ್ ವಾಟರ್ ಹೀಟರ್ನ ನಾವು ಎಲ್ಲಿಂದ ಎಲ್ಲಿವರೆಗೂ ಅದನ್ನು ಮಸ್ಟ್ ಅಂಡ್ ಶುಡ್ ಸೌತ್ ಫೇಸಿಂಗ್ ಹಾಕಿರ್ತಾರೆ. ಏನಕ್ಕೆ ಸೌತ್ ಫೇಸಿಂಗ್ ಹಾಕ್ತಾರೆ ಅಂದ್ರೆ ಸೂರ್ಯ ಸ್ವಲ್ಪ ಬೆಂಡಾಗಿ ಬರುತ್ತೆ. ಫುಲ್ 100% ನೇರ ಬರಲ್ಲ. ಅದು ಬೇಸಿಕ್. ಸೊ ಅದು ಯಾವಾಗ ಸೂರ್ಯ ಹುಟ್ಟಿದ ನಂತರ ಮುಳುಗೋವರೆಗೂ ಸೌತ್ಗೆ ಫೇಸಿಂಗ್ ಆಗೇ ಇದ್ರೆ ಸ್ವಲ್ಪ ಬೆಂಡ್ ಆಗಿರೋದ್ರಿಂದ ಆಪೋಸಿಟ್ ಸಿಗುತ್ತೆ. ಫೇಸ್ ಟು ಫೇಸ್ ಅಂದ್ರೆ ಮೀನ್ಸ್ ಸೂರ್ಯನ್ಗೆ ಫೇಸ್ ಆಗಿರುತ್ತೆ. ಸೊ ಫೇಸ್ ಆಗಿರೋದ್ರಿಂದ 100% ನೇರವಾಗಿ ಸೂರ್ಯನ ಕಿರಣಗಳ ಇದಕ್ಕೆ ಬೀಳುತ್ತೆ. ಸೊ ಬಿದ್ದ ನಂತರ ಏನಾಗುತ್ತೆ, ಇದು ನಾವು ಈ ಪೀನ ಮಸೂರ ನಿಮ್ನ ಮಸೂರ ಅಂತ ನಾವು ಸಣ್ಣವರಿದ್ದಾಗ ಓದಿರ್ತೀವಿ. ಬೂದ ಕನ್ನಡಿ ಅಂತ ಹೇಳಿ ಎಲ್ಲ ಅದನ್ನ ಹೀಟ್ ಮಾಡೋ ಪರ್ಪಸ್ಗೆ ಯೂಸ್ ಮಾಡ್ತಿರ್ತಾರೆ. ಸೊ ಈ ತರ ಹಿಡಿದ್ರೆ ಅದು ಬೆಂಕಿ ಹತ್ಕೊಳ್ಳೋ ಅಂತದ್ದು ಅದು ಪೀನ ಮಸೂರ ನಿಮ್ನ ಮಸೂರ ಅದು ಎರಡರಲ್ಲಿ ನನ್ ಕನ್ಫ್ಯೂಷನ್ ಇದೆ. ಸೊ ಆ ತರ ಆ ಪ್ರಾಡಕ್ಟ್ ಇದು. ಇದ್ರ ಮೇಲೆ ಸೂರ್ಯನ ಬೆಳಕು 360 ಡಿಗ್ರಿ ಎಲ್ಲಿ ಬಿದ್ರು ಸಹ ಅದನ್ನ ಸೆಂಟ್ರಲೈಸ್ ಮಾಡಿ ಈ ಟ್ಯೂಬ್ ಮಧ್ಯದಲ್ಲಿ ನೀರಿರುತ್ತೆ, ಆ ನೀರ್ ಮೇಲೆ ಬೀಳ್ಸುತ್ತೆ. ಸೊ ಟ್ಯೂಬ್ ನೀರಿನ ಮೇಲೆ ಸೂರ್ಯನ ಕಿರಣ ಬಿದ್ದ ನಂತರ ಹೀಟ್ ಆಗುತ್ತೆ. ಹೇಗೆ ಅಂದ್ರೆ 360 ಡಿಗ್ರಿಯಿಂದನೂ ಬರುತ್ತೆ, ಅಬ್ಸರ್ವ್ ಮಾಡುತ್ತೆ ಇದು. ಅದರಿಂದ ನಾವು ಟೂ ಶಿಫ್ಟ್ ಯೂಸ್ ಮಾಡೋದಲ್ಲ, ಆ ಟ್ಯೂಬ್ ಸಿಸ್ಟಮ್ ಅದೇ ಉದ್ದೇಶಕ್ಕೆ. ಅದೇ 360 ಡಿಗ್ರಿ ಅಬ್ಸರ್ವ್ ಮಾಡಿ. ಥರ್ಮಲ್ ಅಲ್ಲಿ ನಾನು ಮೊದಲೇ ಹೇಳಿದಾಗೆ ಸೋಲಾರ್ ಸಿಸ್ಟಮ್ ಅಲ್ಲಿ ಎರಡು ಸಿಸ್ಟಮ್ ಎರಡು ಬರುತ್ತೆ ವಿಭಾಗ. ಅದ್ರಲ್ಲಿ ಒಂದು ಥರ್ಮಲ್, ಇನ್ನೊಂದು PV ಫೋಟೋ ಎಲೆಕ್ಟ್ರಿಸಿಟಿ ಸಿಸ್ಟಮ್, ಇನ್ನೊಂದು ಥರ್ಮಲ್ ಸಿಸ್ಟಮ್. ಥರ್ಮಲ್ ಸಿಸ್ಟಮ್ ಅಲ್ಲಿ ಎರಡು ಟೈಪ್ ಬರುತ್ತೆ, ETC, FPC. ETC ಅಂದ್ರೆ ಇವ್ಯಾಕ್ಯುವೇಟೆಡ್ ಟ್ಯೂಬ್ ಕಲೆಕ್ಟರ್ ಅಂತ ಹೇಳ್ತಾರೆ ಅದನ್ನ. ಮೀನ್ಸ್ ಇದು ಟ್ಯೂಬ್ ಸಿಸ್ಟಮ್ ಟೈಪ್ ಇರುತ್ತೆ. ಈ ಲಾಸ್ಟ್ ಇದ್ರಲ್ಲೆಲ್ಲ ಬರ್ತಿತ್ತು ಥರ್ಮಾ ಫ್ಲಾಸ್ಕ್ ಅಂತ ಕೊಟ್ಟಿದ್ರು. ಸೇಮ್ ಅದು ಬರೇ ಹೀಟ್ ನ ಅಬ್ಸರ್ವ್ ಮಾಡಿ ಇಡ್ತಾ ಇತ್ತು ಅಷ್ಟೇ, ಹೀಟ್ ಲಾಸ್ ಆಗ್ದಂಗೆ. ಇದರಲ್ಲಿ ಹೀಟ್ ಲಾಸು ಆಗಲ್ಲ ಮತ್ತೆ ಹೀಟ್ ನ ಅಬ್ಸರ್ವ್ ಮಾಡುತ್ತೆ, ಎರಡು ವರ್ಕ್ ಮಾಡುತ್ತೆ ಇದು. ಸೊ ಆ ಥರ್ಮಾ ಫ್ಲಾಸ್ಕ್ ಅಲ್ಲಿ ಕೇವಲ ಹೀಟ್ ಹಾಗೆ ಇರ್ತಾ ಇತ್ತು, ಹೀಟ್ ಲಾಸ್ ಆಗ್ದಂಗೆ ನೋಡ್ಕೊತಾ ಇತ್ತು ಅಷ್ಟೇ ನಾವು ಬಿಸಿ ಮಾಡಿ ಅದ್ರಲ್ಲಿ ಹಾಕಿದ್ರೆ. ಬಟ್ ಇದು ಹೀಟು ಮಾಡುತ್ತೆ, ಈ ಟ್ಯಾಂಕ್ ಫ್ಲಾಸ್ಕ್ ತರ ವರ್ಕ್ ಮಾಡುತ್ತೆ. ಒಳಗಡೆ ಮೆಟೀರಿಯಲ್ ಯಾವ್ದು ಇರುತ್ತೆ ಸರ್ ನಾರ್ಮಲ್ ಆಗಿ? ಒಳಗಡೆ ನಾರ್ಮಲ್ ಆಗಿ ಈಗ ಈ ಕೆಲವೊಂದು ಡಿಪೆಂಡ್ ಅಪಾನ್ ಕಂಪನಿ ಅವರು ಏನ್ ಮಾಡ್ತಾರೆ, ಪ್ರೈಸ್ ವೈಸ್ ಅಂದ್ರೆ ಕಾಸ್ಟ್ ವೈಸ್ ಅವ್ರಿಗೆ ಕಡಿಮೆ ಜಾಸ್ತಿ ಇರೋಂಥವ್ರಿಗೆ ಕೆಲವರು ಕಡಿಮೆ ರೇಟಿಂಗ್ ಕೇಳ್ತಾರೆ, ಕೆಲವರು ಜಾಸ್ತಿ ರೇಟಿಂಗ್ ಕೇಳ್ತಾರೆ. ಅದಕ್ಕೆ ಡಿಪೆಂಡ್ ಮಾಡಿ ಏನ್ ಮಾಡ್ತಾರೆ, ಅವ್ರಿಗೆ ಯಾವ್ದು ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಮೆಟಲ್ ನ ಹಾಕಿ ಟ್ಯಾಂಕ್ ಮಾಡ್ಬಿಟ್ಟಿರ್ತಾರೆ. ಸೊ ಆದಷ್ಟು ಸ್ಟೀಲ್ ಮೆಟೀರಿಯಲ್ ಇದ್ರೆ ತುಂಬಾ ಒಳ್ಳೇದು. ಅಂದ್ರೆ ಹೀಟ್ ಅಬ್ಸರ್ವ್ ಫುಡ್ ಗ್ರೇಡ್ ಮೆಟೀರಿಯಲ್ ಇದ್ರೆ ತುಂಬಾ ಒಳ್ಳೇದು. ಹೀಟ್ ಅಬ್ಸರ್ವ್ ಒಂದು
ಕ್ಲೀನ್ ಆಗಿರುತ್ತೆ. ಓಕೆ ಸೊ ಈಗ ಫಾರ್ ರಸ್ಟ್ ಏನೂ ಆಗಲ್ಲ ಎಕ್ಸಾಂಪಲ್ ರಸ್ಟ್ ಬರಲ್ಲ. ಈಗ ನಾವು GI ಪೈಪ್ ಎಲ್ಲ ಹಾಕಿರ್ತೀವಿ ನಾವು. GI ಮೆಟೀರಿಯಲ್ ಅಂದ್ರೆ ಗ್ಯಾಲ್ನೈಸ್ಡ್ ಐರನ್ ಅಂತ ಅನ್ಸಮ್ ಹೇಳ್ತಾರೆ. ಕಾಸ್ಟ್ ಐರನ್, ಗ್ಯಾಲ್ನೈಸ್ಡ್ ಐರನ್, ಮೈಲ್ಡ್ ಸ್ಟೀಲ್, ಈ ತರ ತುಂಬಾ ಟೈಪ್ಸ್ ಬರುತ್ತೆ. ಅದ್ರಲ್ಲಿ ಇದು ಎಕ್ಸೆಸ್ ಸ್ಟೈನ್ಲೆಸ್ ಸ್ಟೀಲ್ ಇದು. ಅದೇ ಎಕ್ಸಾಂಪಲ್ ಹೇಳೋದಾದ್ರೆ ನಾವು ಊಟ ಮಾಡೋ ಪ್ಲೇಟ್ ರೀತಿ ಇರುತ್ತೆ ಇದು. ಸೊ ಅದರಿಂದ ಬೇಗ ನಾವು ಈಗ ಊಟ ಮಾಡೋ ಪ್ಲೇಟ್ ಅಟ್ಲೀಸ್ಟ್ ನಾವು ಒಂದು 10 ಟೈಮ್ಸ್ ತೊಳಿಲಿಲ್ಲ ಅಂದ್ರೂ ಅದು ನೋಡಕ್ ಚೆನ್ನಾಗೇ ಇರುತ್ತೆ, ಅಷ್ಟೊಂದು ಏನ್ ಗಲೀಜ್ ಕಾಣಿಸಲ್ಲ. ಬಟ್ ಕಾಸ್ಟ್ ಐರನ್ ಆಗ್ಲಿ MS ಐರನ್ ಆಗ್ಲಿ ನಾವೇನಾದ್ರು ಯೂಸ್ ಮಾಡೋದಿಲ್ಲ ಅಂದ್ರೆ ಒಂದು 15 ಡೇಸ್ ಬಿಟ್ಬಿಟ್ರೆ ಅದ್ರಲ್ಲಿ ತುಕ್ಕು ಬಂದಿರುತ್ತೆ. ಸೊ ತುಕ್ಕು ಬಂದಿರುತ್ತೆ, ಆಮೇಲೆ ಬೇರೆ ರೀತಿ ಫಾರ್ಮೇಶನ್ ಆಗಿರುತ್ತೆ, ಬ್ಯಾಕ್ಟೀರಿಯಾಗಳಿರುತ್ತೆ. ಹಾಗಾಗಿ ನಮ್ಗೆ ನೋಡೋಕೆನೆ ಕಾಣಿಸ್ಬಿಡುತ್ತೆ ಇದು ಚೆನ್ನಾಗಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದ್ರೆ ಸ್ಟೈನ್ಲೆಸ್ ಸ್ಟೀಲ್ ಬೆಸ್ಟ್. ಅದ್ರಲ್ಲಿ ಏನಾದ್ರು ಬೇರೆ ನಮ್ಮ ನೀರಲ್ಲಿ ಬರೋ ಕೆಮಿಕಲ್ ಕಚ್ಕೊಂಡಿದ್ರು ಸಹ ಫ್ರೀಯಾಗಿ ನಾವು ರಿಮೂವ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ. MS ಆದ್ರೆ ಬಿಗಿ ಅದರಲ್ಲೇ ಕಚ್ಕೊಂಡ್ಬಿಡುತ್ತೆ. ಓಕೆ, ಅದೇ ಪೌಡರ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀರಾ ನೀವು? ಪೌಡರ್ ಸಿಸ್ಟಮ್ ಮತ್ತೆ ಇನ್ನೊಂದು ಪೌಡರ್ ಕೋಟಿಂಗ್. ಔಟರ್ ಟ್ಯಾಂಕ್ ಮಾತ್ರ ಹೇಳ್ತೀರಾ? ಔಟರ್ ಟ್ಯಾಂಕ್. ಮತ್ತೆ ಸ್ವಲ್ಪ ಹಿಂದೆ ಬರೋದಾದ್ರೆ ಈ ವರ್ಕಿಂಗ್ ಬಂದ್ರೆ ಇಲ್ಲಿ ಟ್ಯೂಬ್ಗೆ ಹೀಟ್ ಆಗೋದು ಮೊದಲೇ ಹೇಳಿದೀನಿ. ಹೀಟ್ ಆಗೋದು ಹೇಗಿಂತ ಹೀಟ್ ಆಗಿದ್ದು ಯಾವಾಗ ಅದು ಬಿಸಿ ಆಗುತ್ತೆ, ಬಿಸಿ ಆದ ನಂತರ ಹೀಟ್ ಲಾಸ್ ಆಗಿ ವೆಯ್ಟ್ ಲಾಸ್ ಆಗಿ ಮೇಲ್ ಬಂದು ಟ್ಯಾಂಕ್ ಅಲ್ಲಿ ಬಂದು ಸ್ಟೋರ್ ಆಗುತ್ತೆ. ಕೋಲ್ಡ್ ವಾಟರ್ ಎಂಟ್ರಿ ಆಗಿದ್ದು ತಣ್ಣಗೆ ಬಂದು ತಣ್ಣಗಿರೋ ನೀರೆಲ್ಲ ಟ್ಯೂಬಿಗೆ ಬಾಟಮಿಗೆ ಬರುತ್ತೆ. ಬಿಸಿ ಆದ ನೀರೆಲ್ಲ ಮೇಲ್ ಬಂದು ಟ್ಯಾಂಕಿಗೆ ಸ್ಟೋರ್ ಆಗುತ್ತೆ. ಟ್ಯಾಂಕಿಗೆ ಸ್ಟೋರ್ ಆಗಿ ಒನ್ಸ್ ಬಿಸಿ ಆದ್ರೆ ಇನ್ನು ಯಾವುದೇ ಕಾರಣಕ್ಕೂ ಹಾರಲ್ಲ. ಹೇಗೆ ಅಂತ ಅಂದ್ರೆ ನಾನು ಆಗ್ಲೇ ಹೇಳಿದೆ ಥರ್ಮಾ ಫ್ಲಾಸ್ಕ್ ಅಲ್ಲಿ ಹೇಗಿದೆ ಸಿಸ್ಟಮ್, ಆ ಸಿಸ್ಟಮ್ ಈ ಟ್ಯಾಂಕ್ ಅಲ್ಲಿ ಆಗಿರುತ್ತೆ. ಹೇಗೆ ಅಂದ್ರೆ ಇದರಲ್ಲಿ 2 ಟ್ಯಾಂಕ್ ಇರುತ್ತೆ. ಇದ್ರ ಮೇಲೆ ಒಂದು ಔಟರ್ ಕ್ಲಾಡಿಂಗ್ ಇನ್ನರ್ ಟ್ಯಾಂಕ್ ಒಂದು ಇರುತ್ತೆ. ಸೊ ಬಿಟ್ವೀನ್ ಔಟರ್ ಟ್ಯಾಂಕ್ ಇನ್ನರ್ ಟ್ಯಾಂಕ್ ಮಧ್ಯೆ ಒಂದು ಪಫ್ ಅಂತ ಒಂದು ಕೋಟಿಂಗ್ ಮಾಡಿರ್ತಾರೆ. ಆ ಪಫ್ ಅನ್ನೋದೇನಂದ್ರೆ ಒಂದು ಟೈಪ್ ಆಫ್ ಬೆಂಡ್. ಅದೇನಕ್ಕೆ ಮಾಡಿರ್ತಾರೆ ಅಂದ್ರೆ ಈಗ ಇದು ಔಟರ್ ಟ್ಯಾಂಕ್ ಅಟ್ಮಾಸ್ಫಿಯರ್ ಎಫೆಕ್ಟ್ ಬೀಳುತ್ತೆ. ಈಗಾಗಲೇ ಸಂಜೆ 5 ಗಂಟೆ ಮೇಲಾಗಿದೆ. ಸೊ ಇವಾಗ ವೆದರ್ ಕೋಲ್ಡ್ ಆಯ್ತು. ಕೋಲ್ಡ್ ಆದ ತಕ್ಷಣ ಟ್ಯಾಂಕಿಗೆ ಕೋಲ್ಡ್ ಎಫೆಕ್ಟ್ ಬೀಳುತ್ತೆ. ಆಗ ಒಳಗಡೆ ಇರೋ ನೀರು ಕೋಲ್ಡ್ ಆಗ್ಬೇಕು ಅಲ್ವಾ? ಸೊ ಏನಕ್ಕೆ ಆಗಲ್ಲ ಅಂದ್ರೆ ಬಿಟ್ವೀನ್ ಅದೇ ಪಫ್ ಇರುತ್ತೆ, ಆ ಪಫ್ಗೆ ಅಟ್ಮಾಸ್ಫಿಯರ್ ಎಫೆಕ್ಟ್ ಆಗಲ್ಲ, ರೆಸಿಸ್ಟ್ ಮಾಡ್ತಿರುತ್ತೆ. ಹೌದು. ಸೊ ಅವಾಗ ಇನ್ನರ್ ಟ್ಯಾಂಕಿಗೆ ಎಫೆಕ್ಟ್ ಆಗಲ್ಲ. ಇಲ್ಲಿ 2 ಟ್ಯಾಂಕ್ ಇರೋದು 2 ಬೆನಿಫಿಟ್ ಏನು ಅಂದ್ರೆ ಒಂದು ಹೀಟ್ ಲಾಸ್ ಆಗಲ್ಲ, ಅಟ್ಮಾಸ್ಫಿಯರ್ ಎಫೆಕ್ಟ್ ಬರಲ್ಲ. ಸೊ ಹಾಗಾಗಿ ಹೀಟ್ ಹಾಗೆ ಇರುತ್ತೆ. ಸೊ ಇದು ಹೀಟ್ ಲಾಸ್ ಆಗದಂಗೆ ಮೇಂಟೈನ್ ಮಾಡೋದು. ಸೊ ಇದರಲ್ಲಿ 2 ನಿಪ್ಪಲ್ ಇರುತ್ತೆ, ಒಂದು ಇನ್ಲೆಟ್ ಒಂದು ಔಟ್ಲೆಟ್. ಇನ್ಲೆಟ್ ಅಲ್ಲಿ ಕೋಲ್ಡ್ ವಾಟರ್ ಎಂಟ್ರಿ ಆಗುತ್ತೆ, ಔಟ್ಲೆಟ್ ಅಲ್ಲಿ ಹಾಟ್ ವಾಟರ್ ಹೊರಗಡೆ ಹೋಗುತ್ತೆ. ಆದ್ರೆ ಈ ಸಿಸ್ಟಮ್ ಅಲ್ಲಿ ಚೇಂಬರ್ ಮಾಡೆಲ್ ಅಲ್ಲಿ ನಾವು ಈ TC ಸಿಸ್ಟಮ್ ಅಲ್ಲೂ 2 ಟೈಪ್ ಬರುತ್ತೆ. ಒಂದು ಏರ್ ವೆಂಟ್ ಮಾಡ್ಯೂಲ್, ಒಂದು ಚೇಂಬರ್ ಮಾಡ್ಯೂಲ್. ಚೇಂಬರ್ ಮಾಡ್ಯೂಲ್ ಅಲ್ಲಿ ಫ್ಲೋಟ್ ವಾಲ್ ಇರುತ್ತೆ. ಬಟ್ ಏರ್ ವೆಂಟ್ ಮಾಡ್ಯೂಲ್ ಅಲ್ಲಿ ಸೈಡ್ ಅಲ್ಲಿ ಏರ್ ಪೈಪ್ ಇರುತ್ತೆ ಅಪ್ ಟು ಓವರ್ ಹೆಡ್ ಟ್ಯಾಂಕ್. ಇದರಲ್ಲಿ ಓವರ್ ಹೆಡ್ ಏನಕ್ಕಿಲ್ಲ ಅಂತಂದ್ರೆ ಇದ್ರಲ್ಲಿ ಏನಕ್ಕಿಲ್ಲ ಅಂದ್ರೆ ಫ್ಲೋಟ್ ವಾಲ್ ಕಟ್ ಆಫ್ ಮಾಡುತ್ತೆ. ಅದೇ ಫ್ಲೋಟ್ ವಾಲ್ ಅದೇ ಕಟ್ ಆಫ್ ಮಾಡುತ್ತಲ್ಲ, ಕಟ್ ಆಫ್ ಮಾಡುತ್ತೆ. ಯಾವಾಗ ಈ ವಾಟರ್ ಟ್ಯಾಂಕ್ ಫುಲ್ ಆಗುತ್ತೆ, ಸೋಲಾರ್ ವಾಟರ್ ಟ್ಯಾಂಕ್ ಫುಲ್ ಆಗುತ್ತೆ, ಅವಾಗ ಅದು ಕಟ್ ಆಫ್ ಮಾಡುತ್ತೆ. ಏರ್ ವೆಂಟ್ ಸಿಸ್ಟಮ್ ಅಲ್ಲಿ ಅದು ಇರಲ್ಲ. ಈ ಏರ್ ಪೈಪ್ ಮೇಲಿರುತ್ತೆ. ಆ ಟ್ಯಾಂಕ್ ಎಲ್ಲಿ ಯಾವಾಗ ಟ್ಯಾಂಕ್ ಅಲ್ಲಿ ಎಷ್ಟು ನೀರು ಇರುತ್ತೆ ಅಷ್ಟುವರೆಗೂ ನೀರು ಬಂದು ಸ್ಟಾಪ್ ಆಗಿರುತ್ತೆ. ನೀವು ಕೆಳಗಡೆ ನೀರು ಓಪನ್ ಮಾಡಿದ ತಕ್ಷಣ ಟ್ಯಾಪ್ ಅಲ್ಲಿ ಸೇಮ್ ಗ್ರಾವಿಟಿ ಫೋರ್ಸ್ ಅಲ್ಲಿ ಹೊರಗಡೆ ಬರುತ್ತೆ. ಆ ಟ್ಯಾಂಕ್ ಮೇಂಟೈನ್ ಆಗ್ತಾ ಬರುತ್ತೆ, ಲೆವೆಲ್ ಮೇಂಟೈನ್ ಆಗಿರುತ್ತೆ. ಸೊ ಇನ್ ಕೇಸ್ ನಾವೇನಾದ್ರೂ ಇದಕ್ಕೆ ಡೈರೆಕ್ಟ್ ನೀರ್ ಕೊಟ್ವಿ ಅಂದ್ರೆ ಇಲ್ಲಿ ಓವರ್ಫ್ಲೋ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆ ಚೇಂಬರ್ ನ ತೆಗ್ದ್ಬಿಟ್ವಿ, ನೇರವಾಗಿ ಇನ್ಲೆಟ್ ಕೊಟ್ಬಿಟ್ವಿ ಅಂದ್ರೆ ಈ ಟ್ಯಾಂಕ್, ಯಾಕೆಂದ್ರೆ ಆ ಟ್ಯಾಂಕ್ ಎತ್ತರ ಇರೋದ್ರಿಂದ, ಈ ಟ್ಯಾಂಕ್ ಡೌನ್ ಇರೋದ್ರಿಂದ ಅಲ್ಲಂತ ಬಂದಂತ ನೀರು ಅಲ್ಲಿ ಫ್ಲೋ ಆಗಿ ಇಲ್ಲಿ ಓವರ್ಫ್ಲೋ ಆಗ್ಬಿಡುತ್ತೆ. ಪ್ರೆಷರ್ ಜಾಸ್ತಿ ಇರುತ್ತಲ್ಲ, ಪ್ರೆಷರ್ ಜಾಸ್ತಿ ಇರುತ್ತೆ, ಲೆವೆಲ್ ಡೌನ್ ಇದೆ ಇದು. 2 ಕಾರಣದಿಂದ ಇದು ಕೆಳಗಡೆ ಬರುತ್ತೆ. ಯಾಕಂದ್ರೆ ಗ್ರಾವಿಟೇಷನ್ ಫೋರ್ಸ್ ಜಾಸ್ತಿ ಇರುತ್ತಲ್ಲ, ಅದರಿಂದ ಮತ್ತೆ ಗ್ರಾವಿಟಿ ಫೋರ್ಸ್ ಮತ್ತೆ ಇದು ಟ್ಯಾಂಕ್ ಡೌನ್ ಇದೆ. ಇಲ್ಲಿ ಸ್ಟಾಪ್ ಮಾಡಕ್ ಏನು ಇದಿಲ್ಲ, ಆಪರೇಟ್ ಮಾಡ್ಬೇಕು, ಫ್ಲೋಟ್ ವಾಲ್ ಅಂತಾನೆ ಆಪರೇಟ್ ಆಗ್ಬೇಕು. ಸೊ ಇಲ್ಲಿ ಫ್ಲೋ ಆಗ್ಬಿಡುತ್ತೆ, ಕೆಳಗಡೆ ಬಂದ್ಬಿಡುತ್ತೆ, ವೇಸ್ಟ್ ಆಗುತ್ತೆ. ಆ ಕಾರಣಕ್ಕೆ ಅದನ್ನ ಮಾಡಿದ್ದಾರೆ. ಏರ್ ವೆಂಟ್ ಮಾಡಲ್ಲಿ ಒಂದು ಸಮಸ್ಯೆ ಏನಂದ್ರೆ ಈಗ ಈ ಸಿಸ್ಟಮ್, ಈಗ ನೀವು ಇವಾಗ ಓವರ್ ಟ್ಯಾಂಕ್ ಒಂದು 10 ಫೀಟ್ ಅಲ್ಲಿ ಇಟ್ಟಿದ್ದೀರಾ, 10 ಅಡಿ ಇಟ್ಟಿದ್ದೀರಾ, ಓಕೆ. ಬಟ್ ಕೆಲವೊಂದ್ ಕಡೆ 15 ಅಡಿ 16 ಅಡಿಗೆಲ್ಲ ಏರ್ ಪೈಪ್ ಇರುತ್ತೆ, ಓವರ್ ಟ್ಯಾಂಕ್ ಇರುತ್ತೆ. ಈಗ ನೀವೇ ಈ ಬಿಲ್ಡಿಂಗ್ ರೈಸ್ ಮಾಡಿದ್ರಿ, ಅರ್ಧ ಮಾತ್ರ ರೈಸ್ ಮಾಡಿರ್ತೀರ, ಇನ್ನು ಅರ್ಧ ಹಾಗೆ ಇರುತ್ತೆ. ಸೊ ಅವಾಗ ಏನ್ ಮಾಡ್ತೀರಾ, ಟ್ಯಾಂಕ್ ಇದು ಇಲ್ಲೇ ಇರುತ್ತೆ, ಓವರ್ ಟ್ಯಾಂಕ್ ಮಾತ್ರ 15 ಅಡಿಗೆ ಹೋಗ್ಬಿಡುತ್ತೆ. ಅವಾಗ ನೀವು ಏರ್ ವೆಂಟ್ ಸಿಸ್ಟಮ್ ಹಾಕಕ್ಕಾಗಲ್ಲ. ಯಾಕೆ ಹಾಕಕ್ಕಾಗಲ್ಲ ಅಂದ್ರೆ ಪ್ರೆಷರ್, ಗ್ರಾವಿಟಿ ಪ್ರೆಷರ್ ಸಿಸ್ಟಮ್ ಮೇಲೆ ಜಾಸ್ತಿ ಬೀಳುತ್ತೆ. ಸೊ ಯಾವಾಗ ಜಾಸ್ತಿ ಬೀಳುತ್ತೆ ಈ ವಾಷರ್ಸ್ ಗಳೆಲ್ಲ ಓಪನ್ ಆಗ್ತಾ ಬರುತ್ತೆ. ವಾಷರ್ ಗಳೆಲ್ಲ ಓಪನ್ ಆಗುತ್ತೆ. ಮತ್ತೆ ಈ ಟ್ಯಾಂಕ್ ಏನಾದ್ರು ಒಂದು 5-10 ಇಯರ್ಸ್ ಆದ್ಮೇಲೆ ಒಂದ್ ಸಣ್ಣ ಹೋಲ್ ಆಯ್ತು ಅಂದ್ರೆ ಆ ಗ್ರಾವಿಟಿ ಪ್ರೆಷರ್ಗೆ ಜಾಸ್ತಿ ಓಪನ್ ಆಗ್ಬಿಡುತ್ತೆ. ಡೇ ಬೈ ಡೇ ಓಪನ್ ಆಗಿ
ಜಾಸ್ತಿ ಅಂದ್ರೆ ಬೇಗ ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಚೇಂಬರ್ ಸೊ ಅದಕ್ಕೋಸ್ಕರ ಚೇಂಬರ್ ಮಾಡಲ್ ಜಾಸ್ತಿ ರೆಫರ್ ಮಾಡ್ತೀವಿ. ಏರ್ವೆಂಟ್ ಮಾಡಲ್ ಇಲ್ಲಿ ಒಂದು 7 ಅಡಿ 6 ಅಡಿ ಓವರ್ ಟ್ಯಾಂಕ್ ಇದ್ದಾಗ ಏರ್ವೆಂಟ್ ಮಾಡಲ್ ಏನ್ ಪ್ರಾಬ್ಲಮ್ ಇಲ್ಲ, ಯೂಸ್ ಮಾಡ್ಬೋದು. ಮತ್ತೆ ಏರ್ವೆಂಟ್ ಮಾಡಲ್ ಅಲ್ಲಿ ಟ್ಯಾಂಕಿಗೆ ಪ್ರೆಷರ್ ಜಾಸ್ತಿ ಬರಲ್ಲ, ಫ್ರೀ ಇರುತ್ತೆ. ಜಾಸ್ತಿ ಪ್ರೆಷರ್ ಆದ್ರೆ ಅದೇ ಸಣ್ಣ ಹೋಲ್ ಆಯ್ತು ಅಂದ್ರೆ ಬೇಗ ಏರ್ವೆಂಟ್ ಸಿಸ್ಟಮ್ ನಾರ್ಮಲ್ ಆಗಿ 7 ಫೀಟ್ ಗೆ ಇದು ಮಾಡ್ತೀರಾ, ಸಜೆಸ್ಟ್ ಮಾಡ್ತೀರಾ ಅಷ್ಟೇ. ಆಮೇಲೆ ಸರ್ ಕಂಪನಿಗಳು ಅಷ್ಟೇ 7 ಫೀಟ್ ಗಿನ ಜಾಸ್ತಿ ಇದ್ರೆ ಯಾವುದೇ ಗ್ಯಾರಂಟಿ ಕೊಡಲ್ಲ. ಸೊ ಚೇಂಬರ್ ಮಾಡಲ್ ಆದ್ರೆ ನೀವು ಎಲ್ಲಿಗೆ ತಗೊಂಡೋಗಿ ಹಾಕಿದ್ರು ಇದಕ್ಕೆ ಪ್ರೆಷರ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ಚೆನ್ನಾಗಿ ಬರುತ್ತೆ, ಬೇಗ ಹಾಳಾಗಲ್ಲ. ಒಂದು ಸೆಕೆಂಡ್ ಒನ್ ಏನಂದ್ರೆ ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಿರೋದ್ರಿಂದ ಪ್ಲೇಟು, ನಮ್ಮ ಊಟ ಮಾಡೋ ಪ್ಲೇಟು, ಯೂಸ್ ಮಾಡೋಂಥ ಪ್ಲೇಟ್ಗಳು ಯಾವ ರೀತಿ ಇರುತ್ತೆ ಅಷ್ಟು ಕ್ವಾಲಿಟಿ ಇರೋದ್ರಿಂದ ಅದನ್ನ ಕ್ಲೀನ್ ಮಾಡಿ ಇಟ್ಕೋಬಹುದು. ಎಷ್ಟು ವರ್ಷ ಹೋದ್ರು ಕ್ಲೀನ್ ಮಾಡಿ ಇಟ್ಕೋಬಹುದು. ನಾರ್ಮಲ್ ಆಗಿ ಎಲ್ಲ ಸಿಸ್ಟಮ್ ಅಲ್ಲೂ ಅದೇ ಸರ್, ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಿರ್ತಾರಲ್ಲ ಅಥವಾ ಅದೇ ಸರ್. ಈಗ ಕಂಪನಿಗಳು ಏನ್ ಮಾಡ್ತವೆ, ಈಗ ಒಂದ್ ಪ್ರಾಡಕ್ಟ್ ನ ಈಗ ನಾವು ಮೊಬೈಲ್ಗಳು ತಗೊಂಡ್ರೇನೆ 10,000ಕ್ಕೆ ಮೊಬೈಲ್ ಇದೆ, 32,000ಕ್ಕೆ ಮೊಬೈಲ್ ಇದೆ. ಸೊ ಡಿಫ್ರೆನ್ಸ್ ಏನ್ ಬರುತ್ತೆ ಅಂದ್ರೆ ಅದ್ರ ಫ್ಯೂಚರ್ ಜಾಸ್ತಿ ಇರುತ್ತೆ. ನಾವು ಅದಕ್ಕೆ ಎಕ್ಸಾಂಪಲ್ ಕೊಡೋದಕ್ಕಿಂತ ಇದ್ರಲ್ಲಿ ಏನಾಗ್ತದೆ ಅಂದ್ರೆ ಕೆಲವರು ಕಡಿಮೆ ದುಡ್ಡಿನ ಬೇಕು ಅಂತ ಹೇಳ್ತಾರೆ. ನಮ್ದು ಅದು ಹೇಗಾರು ಬರ್ಲಿ, 5 ವರ್ಷನೇ ಬರ್ಲಿ, 2 ವರ್ಷ ಬರ್ಲಿ, ನಮ್ಗೆ ಕಡಿಮೆ ರೇಟಿನ ಕೊಡಿ ಅನ್ನೋ ಕಸ್ಟಮರ್ ಇರ್ತಾರೆ. ಈ ಬಾಡಿಗೆ ಪರ್ಪಸ್ಗೆ ಹಾಕಿರ್ತಾರೆ, ಅವ್ರು ತುಂಬಾ ಇನ್ವೆಸ್ಟ್ ಮಾಡೋದು ಬೇಡಪ್ಪ, ಯಾವ್ದೋ ಒಂದು ಕಡಿಮೆದು ಹಾಕು ಅಂತಾರೆ. ಆ ಕಡಿಮೆಗೆ ಇದನ್ನ ಕೊಡಕ್ ಬರಲ್ಲ. ಅವಾಗ ರೇಟ್ ವೈಸ್ ಬೇರೆ ಯಾವನು ಕಡಿಮೆ ಪ್ರೈಸ್ ಅಂದ್ರೆ ಲೋ ಕ್ವಾಲಿಟಿ ಪ್ರಾಡಕ್ಟ್ ನ ಯೂಸ್ ಮಾಡ್ಬಿಡ್ತಾರೆ. ಅವ್ರು ಇಂಟ್ರೊಡ್ಯೂಸ್ ಮಾಡಿದಾಗ ಇವ್ರ ಬಿಸ್ನೆಸ್ ಡೆಲ್ ಆಗುತ್ತೆ, ಇವರು ಇಂಟ್ರೊಡ್ಯೂಸ್ ಮಾಡಲೇಬೇಕಾಗಿರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಅದೇ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ನ ಇವರು ಕೊಡ್ತಾರೆ. ಸೊ ಟೋಟಲಿ ಅದೇನಾಗ್ತದೆ, ಆಗ ಯಾವ್ದು ಲೋ ಬಜೆಟ್ ಅಲ್ಲಿ ಬೇಗ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತದನ್ನ ಹಾಕಿ ಕೊಟ್ಬಿಡ್ತಾರೆ. ಅದಕ್ಕೆ ನಾವು ಮೊದಲು ತಿಳ್ಕೊಂಡಿರ್ಬೇಕು, ಕಸ್ಟಮರ್ಸ್ ಬೇಸಿಕ್ ಸ್ಟೈನ್ಲೆಸ್ ಸ್ಟೀಲ್ ಇದ್ರೆ ಒಳ್ಳೇದನ್ನ ಮೊದಲು. ಆಮೇಲೆ ಅದು ಕೆಲವ್ರು ಹೇಳ್ತಾರೆ ಅದು ಹಾರ್ಡ್ನೆಸ್ ಇದ್ರೆ ಪ್ರಾಬ್ಲಮ್ ಬರುತ್ತೆ, ಹಾಗೆ ಅಂತ. ಹಾರ್ಡ್ನೆಸ್ ಇದ್ರೆ ಏನು ಪ್ರಾಬ್ಲಮ್ ಬರಲ್ಲ, ಮೇಂಟೆನೆನ್ಸ್ ಮಾತ್ರ ಮಾಡ್ಕೋಬೇಕು. ಮೇಂಟೆನೆನ್ಸ್ ಮಾಡಿದ್ರೆ ಬೇಗ. ಮೇಂಟೆನೆನ್ಸ್ ಯಾವ ರೀತಿ ಸರ್? ಅದು ಟ್ಯೂಬ್ ಓಪನ್ ಮಾಡಿ ಕ್ಲೀನ್ ಮಾಡಿ ಅಂದ್ರೆ ಎವ್ರಿ ಮಂತ್ ಅಥವಾ ಇಲ್ಲ ಇಯರ್ಲಿ ಒನ್ಸ್ ಸಾಕಲ್ಲ? ಕಂಪನಿ ಸ್ಟ್ಯಾಂಡರ್ಡ್ ಕಂಪನಿಗಳೆಲ್ಲ ಹೇಳೋದು ಇಯರ್ಲಿ ಒನ್ಸ್. ಯಾಕೆ ಅಂದ್ರೆ 1 ಇಯರ್ ಅಲ್ಲಿ ಮ್ಯಾಕ್ಸಿಮಮ್ ಕಟ್ಟಲ್ಲ, ಸಣ್ಣ ಲೇಯರ್ ಮಾತ್ರ ಕಟ್ಟಿರುತ್ತೆ. ಅದೇನ್ ಕಟ್ಟುತ್ತೆ ಅಂದ್ರೆ ಟ್ಯಾಂಕ್ ಅಲ್ಲೂ ಕಟ್ಟುತ್ತೆ, ಟ್ಯೂಬ್ ಅಲ್ಲೂ ಕಟ್ಟುತ್ತೆ. ಅದನ್ನ ನಾವು ಎಕ್ಸಾಂಪಲ್ ಹೇಗೆ ಚೆಕ್ ಮಾಡ್ಕೋಬೇಕು ಅಂದ್ರೆ, ಮನೇಲಿ ಒಂದು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ನೀರ್ ಕಾಯಿಸಿದ್ರೆ ಒಂದು ವೈಟ್ ಲೇಯರ್ ಮೇಲೆ ತೇಲುತ್ತೆ. ಹೌದು. ಸೊ ಅದನ್ನ ಕಂಟಿನ್ಯೂಸ್ ನೀವು ಕಾಯಿಸ್ತಾನೆ ಇದ್ರೆ ಅದು ದಪ್ಪ ಆಗ್ತಾ ಬರುತ್ತೆ ಆ ಲೇಯರ್. ಹೌದು. ಸೊ ಇದರಲ್ಲಿ ಫ್ಲೋ ಮೂವ್ಮೆಂಟ್ ಜಾಸ್ತಿ ಇರುತ್ತೆ, ಕಾಯ್ತಾನು ಇರುತ್ತಲ್ಲ, ಆ ವೈಟ್ ಲೇಯರ್ ಇದರಲ್ಲಿ ದಪ್ಪ ಆಗಿ ಕೂತಿರುತ್ತೆ. ನೀವು ಒನ್ಸ್ ಕಾಯಿಸಿದ ತಕ್ಷಣ ಒಂದ್ ಲೇಯರ್ ಕಣ್ಣಿಗೆ ಕಾಣಿಸುವಂತ ಒಂದ್ ಲೇಯರ್ ಬರುತ್ತೆ ಅಂದ್ರೆ ಇದು 1 ಇಯರ್ ತನಕ ಕಾಯಿಸಿರುತ್ತೆ. ಸೊ ಅದೆಲ್ಲ ಬಂದು ಇಲ್ಲಿ ಸ್ಟಾಕ್ ಆಗಿರುತ್ತೆ. ಒಂದು ಟ್ಯಾಂಕ್ ಅಲ್ಲಿ ಸ್ಟಾಕ್ ಆಗುತ್ತೆ, ಇನ್ನೊಂದು ಟ್ಯೂಬ್ ಅಲ್ಲೂ ಸ್ಟಾಕ್ ಆಗುತ್ತೆ. ಎಲ್ಲೆಲ್ಲಿ ಇದು ಫ್ಲೋ ಇರುತ್ತೆ, ವಾಟರ್ ಫ್ಲೋ ಅಲ್ಲೆಲ್ಲ ಕಟ್ಟಿರುತ್ತೆ. PVC ಪೈಪ್ ನಲ್ಲಿ ಕಡಿಮೆ, ಅಷ್ಟು ಕಟ್ಟಲ್ಲ, ಮೂವ್ಮೆಂಟ್ ಜಾಸ್ತಿ ಇರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತಲ್ಲ. ಹಾಗೆ ಇದಾದ್ರೂ ಫ್ರೀ ಇರುತ್ತೆ, ದೊಡ್ಡದಿರುತ್ತೆ ನೋಡಿ, ಕಟ್ಕೊಂಡಿರುತ್ತೆ. ಹಾಗಾದ್ರೆ ಇದು ಬೆಸ್ಟ್ ಅಂತಾರ, ಪ್ಲೇಟೇ ಬೆಸ್ಟ್ ಅಂತಾರ? ಅವಾಗ ಪ್ಲೇಟಿಗೆ ಕಂಪೇರ್ ಮಾಡಿದ್ರೆ ಪ್ಲೇಟ್ ಅಲ್ಲಿ ಇದಕ್ಕಿಂತ ಚಿಕ್ಕ ಪಿನ್ಸ್ ಇರುತ್ತೆ. ಪ್ಲೇಟ್ ನೋಡ್ಲಿಕ್ಕೆ ದೊಡ್ಡದಿರುತ್ತೆ. ಇಲ್ಲಿ ಏನು 20 ಟ್ಯೂಬ್ಸ್ ಇದೆ, ಆ ರೀತಿ ಒಂದ್ರಲ್ಲಿ 7 ಅಥವಾ 8 ಪಿನ್ಸ್ ಇರುತ್ತೆ ಒಂದು ಪ್ಲೇಟ್ ಅಲ್ಲಿ. ಒಂದ್ ಪ್ಲೇಟ್ ಅಲ್ಲಿ 100 ಲೀಟರ್ ನಾವು ಡೇಗೆ ಡಿಸ್ಚಾರ್ಜ್ ಮಾಡ್ಬೋದು. ಒಂದ್ ಪ್ಲೇಟ್ ಅಲ್ಲಿ ಅದು ಕಾಯಿಸೋಂತ ಕೆಪಾಸಿಟಿ. 2 ಪ್ಲೇಟ್ ಅಲ್ಲಿ ಸಾಮಾನ್ಯ ಸ್ಟ್ಯಾಂಡರ್ಡ್ ಆಗಿ ಎಲ್ಲರೂ ಅಷ್ಟೇ, 1 ಪ್ಲೇಟ್ 2 ಪ್ಲೇಟ್, 100 ಲೀಟರ್ 1 ಪ್ಲೇಟ್ ಇರುತ್ತೆ, 200 ಲೀಟರ್ 2 ಪ್ಲೇಟ್ ಇರುತ್ತೆ. ಸೊ ಅದು ಸ್ಟ್ಯಾಂಡರ್ಡ್ ಆಗೇ ಇರೋದ್ರಿಂದ ಸಿಂಗಲ್ 1 ಪ್ಲೇಟ್ ಇರೋದು 100 ಲೀಟರ್. ಆ 1 ಪ್ಲೇಟ್ ಅಲ್ಲಿ 8 ಅಥವಾ 9 ಪಿನ್ಸ್ ಇರುತ್ತೆ, ಡಿಪೆಂಡ್ ಅಪಾನ್ ಕಂಪನಿ. ಅದೆಲ್ಲ ಪಿನ್ಸ್ ಕಾಪರ್ ಪಿನ್ಸ್. ಬೇಸಿಕಲಿ ಆ ಕಾಪರ್ ಪಿನ್ಸ್ ನ ಸಿಸ್ಟಮ್ ನ ಒಂದ್ಸರಿ ನೋಡ್ಬಿಟ್ರೆ ಟೆಕ್ನಿಕಲ್ ಆಗಿ ನಾವೇ ಅದನ್ನ ಮಾಡ್ಕೋಬಹುದು, ಅಷ್ಟು ಈಸಿ ಆಗಿದೆ ಅದು. ಬಟ್ ಇದ್ರಲ್ಲಿ ನಾವೇನು ಮಾಡಕ್ ಬರಲ್ಲ, ಇದೆಲ್ಲ ಮಷಿನ್ ಮೇಡು. ಇದನ್ನ ನಾವು ಮಾಡ್ಕೋಬಹುದು ಪ್ಲೇಟ್ ಸಿಸ್ಟಮ್. ಅದು ಹೇಗ್ ಮಾಡ್ಬೋದು ಅಂದ್ರೆ, ಒಂದು 8 ಅದರಲ್ಲಿ 3/8 ಅಥವಾ 1/4 ಇಂಚ್ ಏನೋ ಹೇಳ್ತಾರೆ ಅದಕ್ಕೆ ಸ್ಟ್ಯಾಂಡರ್ಡ್ ಆಗೋದಿಲ್ಲ, ತುಂಬಾ ಚಿಕ್ಕದ್ ಬರುತ್ತೆ. ಈ ಗ್ಯಾಸ್ ಪೈಪ್ ಲೈನ್ ಎಲ್ಲ ಮಾಡುವಂತ ಸೈಜಿಂಗ್ ಕಾಪರ್ ಪಿನ್ಸ್ ತಗೊಂಡ್ಬಿಟ್ಟು ಟ್ಯೂಬ್ ಪೈಪ್, ಅದನ್ನ 8 ಟ್ಯೂಬ್ ಪೈಪ್ ಮಾಡಿ ಅಡ್ಡ 3/4 ಇಂಚಿನ ಪೈಪ್ ಹಾಕಿ ವೆಲ್ಡಿಂಗ್ ಮಾಡಿದ್ರೆ ನಮ್ಗೆ ನ್ಯಾಚುರಲ್ ಆಗಿ ನಾವೇ ಇದನ್ನ ಮೇಲೆ ಇಟ್ಕೊಂಡು ಕಾಯಿಸ್ಕೊಬಹುದು. ನಾವು ಅದನ್ನ ಉದಾಹರಣೆ ತಗೊಳ್ಳೋದಾದ್ರೆ, ಜಿಂದಾಲ್ ಅಂತ ಒಂದು ಸ್ಟೀಲ್ ಪೈಪ್ ಇರುತ್ತೆ, ಅದನ್ನ ಒಂದು 20 ಮೀಟರ್ ತಗೊಂಡು ರೌಂಡ್ ಮಾಡ್ಬಿಟ್ಟು ಅದನ್ನ ಬಿಸಿಲಿಗೆ ಇಟ್ಬಿಟ್ರೆ ಅದ್ರಲ್ಲಿ ಕಾಯ್ತಾ ಇರುತ್ತೆ. ಅದ್ರ ಮೇನ್ ಏನು ಅಂದ್ರೆ ಕಪ್ಪು ಬಣ್ಣ ಇರುತ್ತೆ, ಅದು ಅಬ್ಸರ್ವ್ ಮಾಡುತ್ತೆ ಬಿಸಿಲನ್ನ. ಅಬ್ಸರ್ವ್ ಮಾಡಿದ್ದು ಸ್ಟೀಲ್ ಪೈಪ್ ಮುಖಾಂತರ ಹೀಟ್ ಮಾಡುತ್ತೆ. ಹೀಟ್ ಮಾಡಿದ್ದು ನಾವು ಔಟ್ಲೆಟ್ ತಗೊಂಡ್ರೆ ಔಟ್ಲೆಟ್ ಹೊರಗಡೆ ಬರುತ್ತೆ ನೀರು. ಬಿಸಿಲು ನೀವು ಬೇಕಂದ್ರೆ ಅದು ಮನೇಲಿ ಮಾಡ್ಬೋದು, ನೋಡ್ಬೋದು.
ನಾವು ಆಮೇಲೆ ಕೆಲವೊಮ್ಮೆ ನೋಡೋದಾದ್ರೆ ಟ್ಯಾಂಕ್ ಓವರ್ ಟ್ಯಾಂಕ್ ಇಂದ ಬರ್ತಾನೆ ಬಿಸಿ ಬರುತ್ತೆ, ಪೈಪಲ್ಲಿ ಇರೋದೆಲ್ಲ ಬಿಸಿ ನೀರು, ಬಿಸಿಲೆಲ್ಲ ಪೈಪ್ ಮೇಲೆ ಬಿದ್ದು ನೀರು ಸಹ ಬಿಸಿಯಾಗಿ ಸ್ಟಾರ್ಟಿಂಗ್ ಓಪನ್ ಮಾಡಿದ ತಕ್ಷಣ ಸ್ವಲ್ಪ ಬಿಸಿ ಬರುತ್ತೆ, ತಣ್ಣೀರು ಸಹ. ಆ ಕಾನ್ಸೆಪ್ಟ್ ಅಲ್ಲಿ ಹೇಳೋದಾದ್ರೆ ಈ ಕಾಪರ್ FPC ಸಿಸ್ಟಮ್ ನಲ್ಲಿ 8 ಪಿನ್ಸ್ ಇರುತ್ತೆ, ಮಧ್ಯೆ 2 ಮುಖಾನಿಕ್ ಪೈಪ್ ಇರುತ್ತೆ. ಅದ್ರ ಮೇಲೆ ಬ್ಲಾಕ್ ಕಲರ್ ಪೇಂಟ್ ಮಾಡಿರ್ತಾರೆ, ಅದಕ್ಕೆ ಕಾಪರ್ ಪ್ಲೇಟ್ ನ ಮೇಲೆ ಹಾಕಿರ್ತಾರೆ. ಆ ಪಿನ್ಸ್ ಗೆ ವೆಲ್ಡ್ ಮಾಡಿರ್ತಾರೆ ಕೆಲವೊಂದ್ ಕಡೆ. ಆ ಪಿನ್ಸ್ ಗೆ ವೆಲ್ಡ್ ಮಾಡಿದಾಗ ಆ ಕಾಪರ್ ಪಿನ್ಸ್ ಮೇಲೆ ಹೀಟ್ ಬಿದ್ದು ಅದು ಹೀಟ್ ಆಗಿ ಅಲ್ಲೂ ಸಹ ಬೇರೆ ಟ್ಯಾಂಕ್ ಇರುತ್ತೆ, ಆ ಟ್ಯಾಂಕಿಗೆ ಲೋಡ್ ಆಗುತ್ತೆ. ಸೊ ಆ ಟ್ಯಾಂಕಿಗೆ ಲೋಡ್ ಆಗಿ ಸ್ಟಾಕ್ ಆಗಿ ಅದು ಸೇಮ್ ಈ ಥರ್ಮಲ್ ಸಿಸ್ಟಮ್ ಹೇಗೆ ವರ್ಕ್ ಮಾಡುತ್ತೆ, ಟ್ಯಾಂಕ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಹೀಟಿಂಗ್ ಮಾಡೋ ಅಂಥದ್ದು ಪ್ಲೇಟ್ಗಳು ಮಾತ್ರ ಚೇಂಜ್ ಬರುತ್ತೆ. ಬಟ್ ಹಾಗಾದ್ರೆ ನೀವು ಹೇಳೋ ಪ್ರಕಾರ ಅದೇ ಬೆಸ್ಟ್ ಅನ್ಸುತ್ತೆ. ಅದು ಬೆಸ್ಟ್, ಬಟ್ ಪಿನ್ಸ್ ಚಿಕ್ಕದಿರೋದ್ರಿಂದ ಬೇಗ ಬ್ಲಾಕ್ ಆಗುತ್ತೆ. ಬೇಗ ಬ್ಲಾಕ್ ಆಗುತ್ತೆ. ನೀವು ಯಾವಾಗಲೂ ಅಷ್ಟೇ ಫ್ಲಾಟ್ ಪ್ಲೇಟ್ ಸಿಸ್ಟಮ್ ನ ಯೂಸ್ ಮಾಡಬೇಕು ಅಂದ್ರೆ ಕಾವೇರಿ ವಾಟರ್ ಅಥವಾ ಸಾಫ್ಟ್ ವಾಟರ್ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಬೋರ್ ವಾಟರ್ ಇದ್ರೆ ನೀವು ಮಿನಿಮಮ್ 3 months ಒನ್ಸ್ ಅದನ್ನ ಸರ್ವಿಸ್ ಮಾಡಬೇಕಾಗುತ್ತೆ. ಪ್ಲೇಟ್ ಸಿಸ್ಟಮ್ ಅಲ್ಲಿ. ಯಾಕಂದ್ರೆ ಸಾಫ್ಟ್ ವಾಟರ್ ಇದ್ರೆ ಈಸಿಯಾಗಿ ಏನು ಪ್ರಾಬ್ಲಮ್ ಫ್ಲೋ ಆಗುತ್ತೆ. ಹಾರ್ಡ್ ವಾಟರ್ ಇದ್ರೆ ಕಂಟಾಮಿನೇಷನ್ ಜಾಸ್ತಿ ಆದಾಗ ಹೋಲ್ಸ್ ಚಿಕ್ಕ ಇರೋದ್ರಿಂದ ಕಂಟಾಮಿನೇಷನ್ ವಾಟರ್ ಅಲ್ಲಿ ಸರ್ ಬಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಮಣ್ಣು ಬರುತ್ತೆ, ಬೇರೆ ಇನ್ನೇನು ಬರಲ್ಲ. ಬಟ್ ಹಾರ್ಡ್ ವಾಟರ್ ಅಲ್ಲಿ ಎಲ್ಲಾ ರೀತಿ ಖನಿಜಾಂಶಗಳಿರುತ್ತೆ. ಸೊ ಅವೆಲ್ಲ ಅದು ಫಾರ್ಮೇಶನ್ ಆಗ್ತವೆ. ಅದು ಹೀಟ್ ಕೊಟ್ಟ ತಕ್ಷಣ ಎಲ್ಲಾ ಮೆಟಲ್ಗಳು ಅದರದ್ದೇ ಆದಂತ ಫಾರ್ಮೇಶನ್ ಆಗಿ ಬದಲಾವಣೆಗಳಾಗ್ತವೆ. ಅವೆಲ್ಲ ಅಲ್ಲಿ ಬ್ಲಾಕ್ ಆಗ್ತಾ ಬರ್ತವೆ, ತಕ್ಷಕೊಳ್ಳುತ್ತೆ. ಈ ಕ್ಯಾಲ್ಸಿಯಂ ಜಾಸ್ತಿ ಇದ್ರೆ ಅಲ್ಲೇ ಇಂಟ್ಕೊಂಡ್ಬಿಟ್ಟಿರುತ್ತೆ, ಫ್ಲೋ ಆಗಲ್ಲ. ಅಂತ ಮೂಮೆಂಟ್ ಅಲ್ಲಿ ನಿಮ್ಗೆ ಸೊಲ್ಯೂಷನ್ ಕೆಲವೊಂದು ಪ್ಲೇಟ್ ಸಿಸ್ಟಮ್ಗಳನ್ನ ನಾವು ಇದುವರೆಗೂ ಸಾಲ್ವ್ ಮಾಡೋಕ್ಕಾಗ್ತಾನೆ ಸ್ಕ್ರಾಪ್ ಮಾಡಿದ್ವಿ ಅಂತ ಕೇಸಸ್ ಇದೆ. ಕೇವಲ 1 ವರ್ಷದಲ್ಲಿ ಸಿಸ್ಟಮ್ ನ ಹಾಕಿ ಹೊಸದು 1 ವರ್ಷದಲ್ಲೇನೆ ನಾವು ಸ್ಕ್ರಾಪ್ ಮಾಡಿದೀವಿ. ಯಾಕೆಂದ್ರೆ ಅದನ್ನ ಕ್ಲೀನ್ ಮಾಡಕ್ಕೆ ಆಗಲ್ಲ. ಹಾರ್ಡ್ ವಾಟರ್ ಈ ಕಡೂರು ಬೀರೂರ್ ಕಡೆ ಎಲ್ಲ ಹೋದ್ರೆ ಅದ್ರಲ್ಲಿ TDS ನಾವು ಚೆಕ್ ಮಾಡಿದ್ರೆ ನಾವು ಕುಡಿಯುವಂತ ನೀರು ಅಪ್ ಟು 90 TDS ಅಂತ ಬರುತ್ತೆ. 20 ಇಂದ 90 ಇರಬೇಕು ಅಂತ ಅದು ಸ್ಟ್ಯಾಂಡರ್ಡ್ ಇರೋದು. ಬಟ್ ಅಲ್ಲಿ 1200 ತನಕ ಇರುತ್ತೆ ಹಾರ್ಡ್ನೆಸ್. 1200 TDS ಹಾರ್ಡ್ನೆಸ್ ಇರುತ್ತೆ. ಅಂತ ಕಡೆ ಅದನ್ನ ಟೋಟಲಿ ಅದು ಕುಡಿಯೋ ಹಾಗೆ ಇಲ್ಲ ಮನುಷ್ಯರು. ಅಷ್ಟು ತುಂಬಾ ಕೆಟ್ಟ ನೀರು ಅಲ್ಲಿ ಬಂದಿರುತ್ತೆ. ನಾವೆಷ್ಟು ಆಳದಲ್ಲಿ ಬೋರ್ ತೆಗಿತೀವಿ ಅಷ್ಟು ಹಾರ್ಡ್ ಬರುತ್ತೆ, ಅಷ್ಟು ಕೆಮಿಕಲ್ ಬರುತ್ತೆ ಹೊರಗಡೆ. ಸೊ ಮೇಲೆ ಫ್ಲೋ ಆಗಂತದ್ದು ಈ ನೀರಿನ ಹರಿಯೋ ನೀರು ಅದು ಸ್ವಚ್ಛತೆನ ತಾನು ಕಾಪಾಡ್ಕೊಳುತ್ತೆ ಅಂತಾರಲ್ಲ, ಹಾಗೆ ಅದು ಸಾಫ್ಟ್ ಇರುತ್ತೆ. ಹಾಗಾಗಿ ಸಿಸ್ಟಮ್ ಏನು ಆಗಲ್ಲ. ಇದು ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಸಿಸ್ಟಮ್ ಬಗ್ಗೆ. ಬಟ್ ವರ್ಕಿಂಗ್ ಪ್ರೊಸೀಜರ್ ಎಲ್ಲ ಸೇಮ್. ಅದು ಪ್ಲೇಟ್ ಸಿಸ್ಟಮ್ ಮೇಲೆ ಹೀಟ್ ಬಿದ್ದ ನಂತರ ಅದು ಹೀಟ್ ಕಾಯುತ್ತೆ. ಬ್ಲಾಕ್ ಕಲರ್ ಇರುತ್ತೆ, ಕಾಪರ್ ಪಿನ್ಸ್ ಇರುತ್ತೆ, ಅಬ್ಸರ್ವ್ ಮಾಡುತ್ತೆ. ಅದು ಅಟ್ಮಾಸ್ಫಿಯರ್ ಎಫೆಕ್ಟ್ ಬೀಳಬಾರ್ದು ಅಂತ ಮೇಲ್ಗಡೆ ಗ್ಲಾಸ್ ಹಾಕಿರ್ತಾರೆ. ಡಿವೇಟ್ ಆಗಬಾರ್ದು ಅಂತ. ಅದು ಹೀಟ್ ಲಾಸ್ ಬರುತ್ತೆ ನೋಡಿ. ಹಾಗೆ ಓಪನ್ ಇಟ್ಬಿಟ್ರೆ ಗಾಳಿ ಅಟ್ಮಾಸ್ಫಿಯರ್ ಎಫೆಕ್ಟ್ ಬಿದ್ದ ತಕ್ಷಣ ಹೀಟ್ ಲಾಸ್ ಆಗುತ್ತೆ. ಸೊ ಹೀಟ್ ಲಾಸ್ ಆದಾಗ ನಮಗೆ ಪರ್ಫಾರ್ಮೆನ್ಸ್ ಸಿಗಲ್ಲ. ನೈಟ್ ಬೆಳಗಿನ ಸಂಜೆವರೆಗೂ ಕಾಯ್ದಿರುತ್ತೆ. ನೈಟ್ ಫುಲ್ ಅದು ಯಾವಾಗ ಕೋಲ್ಡ್ ಆಗಿರುತ್ತಲ್ಲ ನೈಟ್, ಆವಾಗ ಅದು ಕೋಲ್ಡ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ನಾವು ಪ್ಲೇಟ್ ಸಿಸ್ಟಮ್ ಎನ್ಕ್ಲೋಸ್ಡ್ ಆಗಿರುತ್ತೆ, ಹೀಟ್ ಲಾಸ್ ಆಗಬಾರ್ದು ಅಂತ. ಬಟ್ ಇದೆಲ್ಲ ಆಗಲ್ವಾ ಪೈಪ್? ಇದರಲ್ಲಿ ಡಬಲ್ ಕೋಟಿಂಗ್, ಹೀಟ್ ಲಾಸ್ ಆಗಬಾರ್ದು, ಡಬಲ್ ಕೋಟಿಂಗ್ ಮಾಡಿ. ಮತ್ತೆ ಇದು ಎಷ್ಟೇ ಅಬೌವ್ 75 ಡಿಗ್ರಿ ಇದ್ರು ನಾವು ಮೇಲ್ ಮುಟ್ಟಿದ್ರೆ ಮಾತ್ರ ಕೋಲ್ಡ್ ಆಗಿರುತ್ತೆ. ಟ್ಯೂಬ್ ಸಹ ಡಬಲ್ ಕೋಟಿಂಗ್. ಡಬಲ್ ಕೋಟಿಂಗ್ ಅಂದ್ರೆ ಒಳಗಡೆ ಆಲ್ರೆಡಿ ಹೀಟ್ ಆಗಿರುತ್ತೆ, ಮೇಲ್ಗಡೆ ಮಾತ್ರ ಅಟ್ಮಾಸ್ಫಿಯರ್ ಪ್ರೆಷರ್ ಮಾತ್ರ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀರಾ. ಅದನ್ನ ವ್ಯಾಕ್ಯೂಮ್ ಮಾಡಿ ಕೆಳಗಡೆ ಕ್ಲೋಸ್ ಮಾಡಿರ್ತಾರೆ. ಕೆಳಗಡೆ ಸೋಲಾರ್ ಸಿಸ್ಟಮ್ಗಳಲ್ಲಿ ಇಲ್ಲಿ ಕೆಳಗಡೆ ತಗೊಳ್ತೀನಿ, ವ್ಯಾಕ್ಯೂಮ್ ಮಾಡಿ ಈ ರೀತಿ ಜಾಯಿನ್ ಮಾಡಿರ್ತಾರೆ. ಈ ಪಿನ್ ಓಪನ್ ಆಯ್ತು ಅಂದ್ರೆ ನಿಮ್ಗೆ ಇದು ವರ್ಕ್ ಆಗಲ್ಲ. ಪಿನ್ ಓಪನ್ ಇನ್ ಕೇಸ್ ಕಟ್ಕೋತು ಅಂದ್ರೆ ಯಾವ ರೀತಿ ಇಲ್ಲಿ ಅಲ್ಲಿಂದ ಓಪನ್ ಮಾಡ್ತೀರಾ? ಇದೆ ಸೇಮ್. ಇದನ್ನ ಈ ರೀತಿ ಪುಷ್ ಮಾಡಿ ಹಿಂಗ್ ತೆಗೆದ್ರೆ ಹೊರಗಡೆ ಬರುತ್ತೆ. ಇನ್ ಕೇಸ್ ಅಲ್ಲಿ ಕಂಟಾಮಿನೇಷನ್ ಆಯ್ತು ಅಂತ ಹೇಳಿದ್ರಲ್ಲ, ಕಂಟಾಮಿನೇಷನ್ ಆದ ಹೇಗೆ ಚೆಕ್ ಮಾಡ್ತೀರಾ? ಕಂಟಾಮಿನೇಷನ್ ಆಗಿದೆ ಅಂತ ಚೆಕ್ ಮಾಡಕ್ಕೆ ನಾವು ಚೇಂಬರ್ ಬಿಚ್ಚಿದ್ದೀವಿ. ಆ ಚೇಂಬರ್ ಬಿಚ್ಚಿದ್ರೆ ಅಲ್ಲೇ ಇರುತ್ತೆ. ಇನ್ಲೆಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅಲ್ಲೇ ನೀವು ಅಲ್ಲಿ ಹೇಳಿದ್ರಲ್ಲ, ಅದು ಸ್ಕ್ರೂ ಓಪನ್ ಮಾಡಿದ್ರೆ ಅಲ್ಲಿ ಕಾಣಿಸುತ್ತೆ. ಅಲ್ಲೇ ಕಟ್ಟಿ ಇರುತ್ತೆ ಪೂರ್ತಿ. ಅಂದ್ರೆ ಅದು ಚೇಂಬರ್ ಇಂದ ಕಾಣಿಸುತ್ತೆ? ಅದು ಕಾಣಿಸುತ್ತೆ. ಹೌದಾ? ಓಪನ್ ಮಾಡಿ ತೋರಿಸ್ತೀನಿ.
ಎರಡು ಟ್ಯಾಂಕ್ ನಡುವೆ ಪಫ್ ಇರುತ್ತೆ ಅಂತ ಹೇಳಿದೆ. ಓಕೆ ಇದೇ ಮೆಟೀರಿಯಲ್ ಅದು. ಓಕೆ, ಹೀಟ್ ಲಾಸ್ ಆಗಬಾರ್ದು ಅಂತ ಸೇಮ್ ಆಸ್ ಇಟ್ ಈಸ್ ಇದು ಇದ್ರೊಳಗಡೆ ಹಾಗೆ ಇರುತ್ತಲ್ಲ ಪಫ್, ಅದೇ ರೀತಿ ಕಂಟಾಮಿನೇಷನ್ 2 ಲೇಯರ್ ಕಂಟಾಮಿನೇಷನ್ ಆಗಿರುತ್ತೆ. ನೋಡಿ ಇದೆ ಫ್ಲೋಟ್ ವಾಲ್. ಈ ಫ್ಲೋಟ್ ವಾಲ್ ಕೆಳಗಡೆ ಬಂದ್ರೆ ನೀರು ಬರುತ್ತೆ. ಇದು ಯಾವಾಗ ಕೆಳಗಡೆ ಬರುತ್ತೆ? ನೀರು ಖಾಲಿ ಆದ್ರೆ. ಓಕೆ, ಈ ಓವರ್ ಸೋಲಾರ್ ಟ್ಯಾಂಕ್ ಅಲ್ಲಿ ನೀರು ಖಾಲಿ ಆದಾಗ ಇದು ಡೌನಿಗೆ ಬರುತ್ತೆ. ಆವಾಗ ಟ್ಯಾಂಕ್ ಅಲ್ಲಿ ನೀರಿಲ್ಲ. ಈಗ ಉದಾಹರಣೆ ನೋಡಿ, ಇದು ಫುಲ್ ಆಗಿದೆಲ್ಲ, ನಾನು ಓಪನ್ ಮಾಡ್ತೀನಿ. ಓಕೆ, ಈಗ ಅಲ್ಲಿ ನೋಡಿ, ಅದು ಆಟೋಮೆಟಿಕ್ ಕೆಳಗೆ ಬರುತ್ತೆ. ಯಾಕಂದ್ರೆ ನಾರ್ಮಲ್ ಬಾಲ್ ವಾಲ್ ಸಿಸ್ಟಮ್ ಇದನ್ನ ಅಪ್ಲೈ ಮಾಡಿದ್ದಾರೆ. ಹಾಂ, ಬಾಲ್ ವಾಲ್ ಸಿಸ್ಟಮ್ ನಾರ್ಮಲ್ ಆಗಿ ಫಿಲ್ಲರ್ ಅದೇ ಚೆನ್ನಾಗಿ ಯೂಸ್ ಮಾಡೋದು. ಓಕೆ, ಅಪ್ ಆಗ್ತಿದೆಯಲ್ಲ. ಅದು ಫುಲ್ ಫಿಲ್ ಆದರೆ, ನೀರು ಫುಲ್ ಫಿಲ್ ಆದರೆ ಇದು ಮೇಲೆ ಬರುತ್ತೆ. ಓಕೆ, ಮೇಲೆ ಬಂದ ತಕ್ಷಣ ಆಫ್ ಆಗುತ್ತೆ. ಅದು ಆಟೋಮೆಟಿಕ್ ಆಗಿ ಇನ್ಪುಟ್ ಆಫ್ ಆಗುತ್ತೆ. ಟ್ಯಾಂಕಿಗೆ ಪ್ರೆಷರ್ ಬರಲ್ಲ, ನೀರಿನ ಓವರ್ ಟ್ಯಾಂಕ್ ಪ್ರೆಷರ್ ಬರಲ್ಲ. ಓಕೆ, ಕೇವಲ ಗ್ರಾವಿಟಿ ಫೋರ್ಸ್. ಓಕೆ, ತುಂಬ ತಕ್ಷಣ ಏನಾಗುತ್ತೆ, ಇಲ್ಲಿ ಇನ್ಪುಟ್ ಆಫ್ ಆಗುತ್ತೆ, ಇಲ್ಲಿ ಆಫ್ ಆಗುತ್ತೆ. ನೀರು ಬಿಸಿನೀರು ಬರ್ತದೆ. ಅದು ಯಾವ ಕೇಸಲ್ಲಿ ಅಂದರೆ, ನೀವು ಕೆಳಗಡೆ ಮಿಕ್ಸರ್ ಮಾಡಿರ್ತೀರಾ, ವಾಲ್ ಮಿಕ್ಸರು. ಆ ವಾಲ್ ಮಿಕ್ಸರಲ್ಲಿ ಒಂದು ಕೋಲ್ಡ್ ವಾಟರ್ ಇರುತ್ತೆ, ಒಂದು ಹಾಟ್ ವಾಟರ್ ಇರುತ್ತೆ, ಒಂದು ಸೆಂಟ್ರಲ್ ಶವರ್ ಇರುತ್ತೆ. ಶವರ್ ವಾಲ್ವ್ ನಾವು ಓಪನ್ ಮಾಡಿದ್ರೆ ಕೋಲ್ಡ್ ವಾಟರ್ ಮತ್ತು ಹಾಟ್ ವಾಟರ್ ಎರಡು ಇಂಟರ್ಕನೆಕ್ಟ್ ಆಗುತ್ತೆ. ಇಂಟರ್ಕನೆಕ್ಟ್ ಆಗಿ ಓವರ್ ಟ್ಯಾಂಕ್ ಮೇಲ್ಗಡೆ ಇರೋದ್ರಿಂದ ಆ ತಣ್ಣೀರು ತೂಕ ಜಾಸ್ತಿ ಇರೋದ್ರಿಂದ ಕೆಳಗಡೆಯಿಂದ ತಳ್ಳುತ್ತೆ. ಆ ತಳ್ಳಿದ ನೀರು ಸೋಲಾರ್ ಟ್ಯಾಂಕಿಗೆ ಬಂದು ಸೋಲಾರ್ ಟ್ಯಾಂಕಿಂದ ಇಲ್ಲಿ ಹೊರಗಡೆ ಹೋಗೋಕ್ಕಾಗಲ್ಲ, ಇಲ್ಲೇ ಬರುತ್ತೆ. ಇಲ್ಲಿ ಹೊರಗಡೆ ಯಾಕೆ ಹೋಗೋಕ್ಕಾಗಲ್ಲ ಅಂದರೆ ವಾಲ್ವಿಂದ ಹೊರಗಡೆ ಹೋಗೋದೇನು ಆಪ್ಷನ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಹೋಗೋಕ್ಕೆ ಈ ಥರ ಸಮಸ್ಯೆ ಬಂದಾಗ ನಾವು ನಾನ್ ರಿಟರ್ನ್ ವರ್ಕ್ ಏನು ಹಾಕಿರ್ತೀವಿ, ಅದನ್ನು ಬದಲಾವಣೆ ಮಾಡಬೇಕಾಗುತ್ತೆ. ಅದು ಸರಿ ವರ್ಕ್ ಮಾಡಿಲ್ಲ ಅಂದರೆ ಮಾತ್ರ ಹೊರಗಡೆ ಬರುತ್ತೆ. ಓಕೆ, ನಾನ್ ರಿಟರ್ನ್ ಟೈಮಲ್ಲಿ ವರ್ಕ್ ಆಗಲ್ಲ ಅದು. ನಾನ್ ರಿಟರ್ನ್ ವರ್ಕ್ ಕೆಲವೊಮ್ಮೆ ಕಡ್ಡಿಗಳು ಸಿಕ್ಕಾಕೊಂಡಾಗ ಅಥವಾ ಅಲ್ಲೇನಾದ್ರು ಫಾರ್ಮೇಶನ್ ಆಗಿ ಪ್ಲೇಟ್ ಮೂವ್ಮೆಂಟ್ ಆಗಲಿಲ್ಲ ಅಂದರೆ ವಾಪಸ್ ಬಂದ್ಬಿಡುತ್ತೆ ನೀರು. ಓಕೆ, ಅವಾಗ ಔಟ್ಪುಟ್ ಏನು ಪ್ರಾಬ್ಲಮ್ ಇದೆ ಅಂತ ಇದಾಗುತ್ತಲ್ಲ. ಆವಾಗ ಹೊರಗಡೆ ಬಂದದ್ದು ನೀರು ವಾಪಸ್ ಬಂದು ಈ ಟ್ಯಾಂಕಿಗೆ ತುಂಬಿ ಈ ಟ್ಯಾಂಕಿಂದ ಹೊರಗಡೆ ಬರೋಕ್ಕೆ ಜಾಗ ಇರಲಿಲ್ಲ, ಇಲ್ಲೇ ಬಂದ್ಬಿಡುತ್ತೆ. ಓಕೆ, ಅದಕ್ಕೋಸ್ಕರ ಏನು ಆಮೇಲೆ ಲಾಸ್ಟ್ ಒಂದು ಏರ್ವೆಂಟ್ ಪೈಪ್ ಹಾಕಿರ್ತೀವಿ ಚಿಕ್ಕದು. ಓಕೆ, ಆ ಏರ್ವೆಂಟ್ ಏನಕ್ಕೆ ಅಂದರೆ ಇದರಲ್ಲಿ ಇನ್ ಕೇಸ್ ಏನಾದರೂ 70 ಡಿಗ್ರಿ ಕ್ರಾಸ್ ಆಯಿತು, ಹೀಟ್ ಏನಾದರೂ ಅಥವಾ 60 ಕ್ರಾಸ್ ಆದ್ರೂ ಇದು ಬರುತ್ತೆ, ಹೀಟ್ ಡಿಸಿಪೇಷನ್ ಕಮ್ಮಿ ಆಗಲಿ ಅಂತ. ಅಲ್ಲಲ್ಲ, ಈ ಬಬಲ್ಸ್ ಬರುತ್ತೆ ನೋಡಿ, ಬಬಲ್ಸ್, ಹವೆ ಮತ್ತೆ ಬಬಲ್ಸ್, ಆ ಬಂದಿದ್ದು ಫ್ರೀ ಆಗಿ ರಿಲೀಸ್ ಆಗಬೇಕು. ಇನ್ ಕೇಸ್ ರಿಲೀಸ್ ಆಗಿಲ್ಲ ಅಂದ್ರೆ ಬ್ಲಾಸ್ಟ್ ಆಗುತ್ತೆ. ಓಕೆ, ಯಾವುದೇ ಕೇಸಸ್ ಅಲ್ಲ ಅಷ್ಟೇ, ಈ ಕುಕ್ಕರ್ ಅಷ್ಟೇ ಫುಲ್ ಆದಾಗ್ಲೇನೆ ಓಪನ್ ಆಗೋದು ಏರ್ ಪಾಸ್. ಓಕೆ, ಅದು ಪ್ರೊಸೆಸ್ ಇಲ್ಲ ಆಗಬಾರ್ದು ಅಂತ ಹೇಳಿ ಇದೆಯಲ್ಲ, ಅದು ಏರ್ ಔಟ್ ಆಗೋಕೆ ಅಂತ ಅದನ್ನ ಮಾಡಿರ್ತಾರೆ. ಓಪನ್ ಮಾಡಿದಾಗ ಇದು ಬೇಸಿಕ್ ಸರ್, ಈ ರೀತಿ ವರ್ಕ್ ಆಗುತ್ತೆ ಸೋಲಾರ್. ಓಕೆ, ಬೇರೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಸರ್ ನಾರ್ಮಲ್ ಆಗಿ ಈಗ ಎರಡೆರಡು ಥರ ಯೂಸ್ ಮಾಡ್ತಾರಲ್ಲ, ಈಗ ಪೌಡರ್ ಸಿಸ್ಟಮು. ಸರ್ ಅದು ಟೈಪ್ ಆಫ್ ಸ್ಟೀಲ್. ಹೌದಾ? ನಾವು ನಮಗೆ ಯಾವ ರೀತಿ ಕ್ವಾಲಿಟಿ ಇರೋ ಅಂಥ ಪ್ರಾಡಕ್ಟ್ ನಮ್ಗೆ ಬೇಕು ಅಂತ ನಾವು ಮೊದಲೇ ಪ್ರಿಪೇರ್ ಆಗಬೇಕು. ಓಕೆ, ಈಗ ಎಲ್ಲ ಪ್ರಾಡಕ್ಟ್ಗಳಲ್ಲೂ ಹಂಗೆ ಇರುತ್ತೆ. ಮೇಲ್ ಕೋಟಿಂಗ್ ಏನಾಗಿರುತ್ತೆ, ಈಗ ಇದು ಸ್ಟೀಲ್ಗೆ ಏನು ಕೋಟ್ ಮಾಡಿದ್ರು ನಿಲ್ಲಲ್ಲ ಇದು. ಓಕೆ, ಹಾಗಾಗಿ MS ಅಥವಾ ಈ ಜಿಂಕ್ ಶೀಟ್ ಅಂತ ಹೇಳ್ತಾರೆ ನೋಡಿ, ಜಿಂಕ್ ಶೀಟ್. ಓಕೆ, ಆ ಟೈಪ್ ಆಫ್ ಶೀಟ್ಗಾದ್ರೆ ಅಟ್ಮಾಸ್ಫಿಯರ್ ಎಫೆಕ್ಟ್ಗೆ ಬೇಗ ತುಕ್ ಬರುತ್ತೆ. ಓಕೆ, ಅದ್ರ ಮೇಲೆ ಪೌಡರ್ ಕೋಟಿಂಗ್ ಏನಕ್ಕೆ ಮಾಡ್ತಾರೆ ಅಂದ್ರೆ ನಾವು ಪೇಂಟ್ ಮಾಡ್ತೀವೋ ಹಾಗೆ.
ಓಕೆ, ಅದಕ್ಕೋಸ್ಕರ ಈಗ ಮಹಾರಾಷ್ಟ್ರ ಕಡೆ ಎಲ್ಲ ಏನಾಗ್ತಾರೆ ಅಂದ್ರೆ ಹಾರ್ಡ್ ವಾಟರ್ಗೋಸ್ಕರ ಅದನ್ನ ಹಾರ್ಡ್ ವಾಟರ್ ಒಂದು ಮಳೆ ಕಡಿಮೆ ಇರುತ್ತೆ. ಓಕೆ ಸೊ ಯಾವಾಗ ಸಣ್ಣ ಸಣ್ಣ ಹನಿ ಏನಾದ್ರು ಇದ್ರ ಮೇಲೆ ಮಳೆ ಹನಿ ಬೀಳ್ತು ಅಂದ್ರೆ ಓಕೆ ಅದು ಬೇಗ ಇದು ಬರುತ್ತೆ, ತುಕ್ಕು ಬರುತ್ತೆ. ತುಕ್ಕು ಬರುತ್ತೆ, ಪೋರ್ಸ್ ಆಗುತ್ತೆ ಅಂತ. ಸೊ ಈಗ ಅದು ಜಿಂಕ್ ಶೀಟೇ ಅದು. ಓಕೆ ಏನ್ ಫೋಟೋ ಕೊಟ್ಟೆ ಟ್ಯಾಂಕ್ ತಗೋತೀರಿ ಓಕೆ, ಅದು ಒನ್ ಟೈಪ್ ಆಫ್ ಜಿಂಕ್ ಶೀಟ್ ತರ ಇರುತ್ತೆ. ಅದು ಸ್ಟೀಲ್ ಏನೋ ಇದು ಮಾಡಿಲ್ಲ ಅಂತೀರಾ ಹಂಗಾರೆ? ಅಷ್ಟು ಬಟ್ ತುಕ್ಕು ಬರ್ದೇ ಇರೋದು ಸ್ಟೀಲ್ ಅಲ್ಲ ಅದು. ಓಕೆ ಈಗ ಸ್ಟೀಲ್ ಅಲ್ಲೇ ತುಂಬಾ ಟೈಪ್ಸ್ ಇದೆ ನೋಡಿ. ಈಗ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ತುಕ್ಕು ಬರಲ್ಲ ನಾನು ನೋಡಿದ ಪ್ರಕಾರ. ಓಕೆ ಬಟ್ ತುಕ್ಕು ಬರುತ್ತೆ ಅಂದ್ರೆ ಅದ್ರ ಮೇಲೆ ಪೌಡರ್ ಕೋಟಿಂಗ್ ಮಾಡಿರ್ತಾರೆ. ಓಕೆ, ಅದಕ್ಕೋಸ್ಕರ ಪೌಡರ್ ಕೋಟಿಂಗ್ ಅಂತ ಇದು. ಪೌಡರ್ ಕೋಟಿಂಗ್ ಏನಕ್ಕೆ ಮಾಡ್ತಾರೆ? ಅಟ್ಮಾಸ್ಫಿಯರ್ ಎಫೆಕ್ಟ್ ಬಿದ್ದು ಬೇಗ ತುಕ್ಕು ಬರಬಾರ್ದು ಅನ್ನೋ ಕಾರಣಕ್ಕೆ ಮಾಡಿರ್ತಾರೆ. ಓಕೆ ಸೊ ಇದು ಹಾಗೇನೆ, ಇದಕ್ಕೆ ಯಾವ ಕೋಟಿಂಗ್ ನ ಅವಶ್ಯಕತೆ ಇಲ್ಲ. ಓಕೆ ಯಾಕಂದ್ರೆ ಸ್ಟೀಲ್ ಹೀಗೆ ಇರುತ್ತೆ. ಓಕೆ, ಸ್ಟೈನ್ಲೆಸ್ ಸ್ಟೀಲ್ ಬೇಗ ಕರೋಜ್. ಅಟ್ಮಾಸ್ಫಿಯರ್ ಎಫೆಕ್ಟ್ ಏನು ಬೀಳಲ್ಲ ಇದಕ್ಕೆ, ತುಕ್ಕು ಬರಲ್ಲ, ಫಾರ್ಮೇಶನ್ ಆಗಲ್ಲ. ಓಕೆ, ಆ ಕಾರಣಕ್ಕೋಸ್ಕರ ಸ್ಟೈನ್ಲೆಸ್ ಸ್ಟೀಲ್ ನ ಎಲ್ಲರೂ ಇಷ್ಟಪಡ್ತಾರೆ. ಓಕೆ, ಅದ್ರಲ್ಲಿ ಏನಾಗ್ತದೆ, ಪೌಡರ್ ಕೋಟೆಡ್ ಟ್ಯಾಂಕ್ ಅಲ್ಲಿ ನಾವು ಏನಾದ್ರು ಹಿಂಗೆ ರಬ್ ಮಾಡ್ಬಿಟ್ರೆ, ಸ್ಕ್ರಾಚ್ ಮಾಡಿದ್ರೆ, ಪೌಡರ್ ಕೋಟಿಂಗ್ ಎದ್ದು ಬಿಟ್ರೆ ಮೇಲೆ, ಅಥವಾ ಈ ಹೊಗೆ ಪೈಪಿಂದ ಏನಾದ್ರು ಹೊಗೆ ಬಂದು ಅದು ಎದ್ಬಿಟ್ಟಿದ್ರೆ, ಆ ಕೋಟಿಂಗ್ ಮೇಲೆ ಎದ್ಬಿಡ್ತು ಅಂದ್ರೆ ಮುಗೀತು, ಅದು ತುಕ್ಕಿಡಿಯಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಸಡನ್ ಆಗಿ ಆಗಲ್ಲ, ಒಂದು 5-6 ಇಯರ್ಸ್ ಆದ್ಮೇಲೆ ಅದು ಫುಲ್ ತುಕ್ಕೆ ಬಂದ್ಬಿಟ್ಟಿರುತ್ತೆ ಅಷ್ಟಾಗ್ಲ. ಕೆಲವೊಂದು ಟ್ಯಾಂಕ್ಗಳಲ್ಲಿ ನೋಡ್ಬೋದು ನೀವು, ಇಷ್ಟಾಗ್ಲ ಅಲ್ಲೇ ಪ್ಯಾಚ್ ಟೈಪ್ ಓಪನ್ ಆಗ್ಬಿಟ್ಟಿರುತ್ತೆ, ಹೊಸ ಕಾಣಿಸ್ತಾ ಇರುತ್ತೆ. ಓಕೆ, ಅಂತ ಕೇಸಸ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಅದನ್ನ ತೆಗೆದು ಮತ್ತೆ ಬೇರೆ ಸ್ಟೀಲ್ ಹಾಕಿ ಮತ್ತೆ ವೆಲ್ಡಿಂಗ್ ಅಥವಾ ಬ್ರೇಸಿಂಗ್ ಮಾಡಿ ಕೂರಿಸ್ಬೇಕಾಗುತ್ತೆ. ಓಕೆ, ಮತ್ತೆ ಬ್ರೇಸಿಂಗ್ ಮತ್ತೆ ಕೆಲಸ ಇರುತ್ತೆ. ಅದಕ್ಕೋಸ್ಕರ ಸ್ಟೈನ್ಲೆಸ್ ಸ್ಟೀಲ್ ಬೆಸ್ಟ್ ಅಂತ. ಬೆಸ್ಟು. ಬಟ್ ಕೆಲವೊಂದು ರೀಸನ್ಸ್ಗಳು ಏನಕ್ಕೆ ಅಂತಂದ್ರೆ ಬೇಗ ಏನಕ್ಕೆ ಪೌಡರ್ ಸಿಸ್ಟಮ್ ಯೂಸ್ ಆಗುತ್ತೆ ಅಂತಂದ್ರೆ ಸಿಸ್ಟಮ್ ಲೋ ಬಜೆಟ್ ಅಷ್ಟೇ. ಇನ್ನೇನು ಅದೊಂದೇ ರೀಸನ್ ಅಲ್ಲ. ಓಕೆ, ಆಮೇಲೆ ಇನ್ನರ್ ಟ್ಯಾಂಕ್ ಅಲ್ಲಿ ಬಂದ್ರೆ ಅದರಲ್ಲಿ ಗ್ಲಾಸ್ ಲೈನರ್ ಅಂತ ಮಾಡ್ತಾರೆ. ಓಕೆ, ಅದು ಏನಕ್ಕೆ ಒಂದು ಅದು ಅಪಾಕ್ಸಿ ಕೋಟಿಂಗ್ ಸಮಥಿಂಗ್ ಏನೋ ಹೇಳ್ತಾರೆ. ಆ ಕೋಟಿಂಗ್ ಏನಪ್ಪಾ ಅಂದ್ರೆ ಅವರು GI ಟ್ಯಾಂಕ್ ನ ಹಾಕಿದಾಗ, GI ಮೆಟೀರಿಯಲ್ ಗ್ಯಾಲ್ವನೈಸ್ಡ್ ಐರನ್ ಹಾಕಿದಾಗ ಅದ್ರ ಮೇಲೆ ಒಂದು ಟೈಪ್ ಆಫ್ ಲೇಯರ್ ನ ಕೋಟ್ ಮಾಡ್ತಾರೆ. ಓಕೆ, 10 ಇಯರ್ಸ್ ಲೈಫ್ ಕೊಟ್ಟಿರ್ತಾರೆ. ಮಿನಿಮಮ್ 10 ಇಯರ್ಸ್ಗೆ ಲೈಫ್ ಕೊಟ್ಟ ಮೇಲೆ ಒಂದು 5 ಇಯರ್ಸ್ ಅದು ಬರುತ್ತೆ ಆ ಕೋಟಿಂಗ್. ಓಕೆ, ಈ ನಾನ್ ಸ್ಟಿಕ್ ತವಾ ಎಲ್ಲ ಬರುತ್ತೆ ನೋಡಿ, ನಾನ್ ಸ್ಟಿಕ್ ತವಾ, ಅದರಲ್ಲಿ ಮೆಟೀರಿಯಲ್ ಅಲ್ಯೂಮಿನಿಯಂ ಇರುತ್ತೆ, ಅದ್ರ ಮೇಲೆ ಯಾವ್ದೋ ಒಂದು ಟೈಪ್ ಆಫ್ ಮೆಟೀರಿಯಲ್ ಹಾಕಿ ಅಲಾ ಮೆಟೀರಿಯಲ್ ಹಾಕಿರ್ತಾರೆ ಬೇಗ ಸಮಥಿಂಗ್ ಆ ಟೈಪ್ ಆಫ್ ಮೆಟೀರಿಯಲ್ ನ ಇದು ಕೋಟ್ ಮಾಡ್ತಾರೆ ಅವರು ಇದಕ್ಕೆ ಓಕೆ, ಒಳಗಡೆ. ಅದೇನಕ್ಕೆ ಅಂದ್ರೆ ತುಂಬಾ ಹಾರ್ಡ್ ವಾಟರ್ ಇದ್ದಾಗ ಅಲ್ಲಿ ಕಚ್ಕೊಳ್ಳಲ್ಲ ಅದು. ಓಕೆ, ಸ್ಟೀಲ್ ತರನೇ ವರ್ಕ್ ಮಾಡುತ್ತೆ. ಓಕೆ, ಸೊ ಅದು ತುಂಬಾ ಕಂಪ್ನಿಗಳು ಮಾಡ್ತಿದಾವೆ ಇವಾಗ. ಮೊದ್ಲೇನು ಅದು ಬಂದಿಲ್ಲ. ಬಟ್ ಇದು ಅದನ್ನ ನಾವು ಜಾಸ್ತಿನೂ ರೆಫರ್ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಕ್ವಾಲಿಟಿ ನೋಡ್ಕೊಳ್ಳೋಣ. ಈಗ ಫಸ್ಟ್ ನಾವೀಗೆಲ್ಲ ಸರ್ವಿಸಿಗೆಲ್ಲ ಹೋದಾಗ ಫಾಲ್ಟ್ ಏನಾದ್ರು ಬಂತಾ ಇಲ್ಲ. ನಾರ್ಮಲ್ ಆಗಿ ನೀವು ಸರ್ವಿಸ್ ಯಾವ ತರ ಫಾಲ್ಟ್ ಬರುತ್ತೆ ಸರ್? ನೀವು ನೋಡೋ ಫಾಲ್ಟ್ಗಳು ಸರ್ ಪ್ಲೇಟ್ ಸಿಸ್ಟಮ್ ಅಲ್ಲಿ ಜಾಸ್ತಿ ಫಾಲ್ಟ್ ಬರುತ್ತೆ. ಓಕೆ, ಏನ್ ಫಾಲ್ಟ್? ಸಿಸ್ಟಮ್ ಅಲ್ಲಿ ಹಾರ್ಡ್ ವಾಟರ್ ಇದ್ರೆ ಕಂಪಲ್ಸರಿ ಪಿನ್ಸ್ ಬ್ಲಾಕ್ ಆಗಿರುತ್ತೆ. ಓಕೆ, ಅದನ್ನ ನಾವು ಕಟ್ ಮಾಡಿ ಸರ್ವಿಸ್ ಮಾಡೋದು ಕೆಲವೊಮ್ಮೆ ಕೇಸಸ್ ಕಷ್ಟ ಆಗುತ್ತೆ, ಕೆಲವೊಂದು ಕೇಸ್ಗಳಲ್ಲಿ ಚೆನ್ನಾಗಿ ಬರುತ್ತೆ. ಓಕೆ, ಓಪನ್ ಆಗಿಬಿಡುತ್ತೆ. ಪಿನ್ಸ್ಗೆ ನಾವು ಡ್ರಿಲ್ ಮಷೀನಲ್ಲಿ ಡ್ರಿಲ್ ಮಾಡಿ ಅದನ್ನ ಕಸ ಎಲ್ಲ ತೆಗೆದು, ಕೆಮಿಕಲ್ ಬರುತ್ತೆ, some ಕೆಮಿಕಲ್ಗೆ ಓಪನ್ ಆದರೆ ಓಕೆ, ಕೆಲವೊಂದು ಓಪನ್ ಆಗೋದೇ ಇಲ್ಲ ಅಂತ ಕೇಸಲ್ಲಿ ಕಟ್ ಮಾಡಿ ಪೀಸ್ ಕಟ್ ಮಾಡಿ ಡ್ರಿಲ್ ಮಾಡಿ ತೆಗೆದು ಆಮೇಲೆ ಅದನ್ನು ಅದೇ ಆಸ್ ಇಟ್ ಈಸ್ ನಾವು ಬ್ರೇಸಿಂಗ್ ಮಾಡಿ ಕೂರಿಸ್ಕೋಬೇಕಾಗುತ್ತೆ. ಓಕೆ, ತುಂಬಾ ವರ್ಕ್ ಬರುತ್ತೆ. ಕೆಲವೊಂದು ಕಂಪ್ನಿಗಳು 5,000ದಿಂದ 10,000 ತನಕ ಚಾರ್ಜ್ ಮಾಡ್ತಾರೆ ಒಂದು ಪ್ಲೇಟಿಗೆ. ಓಕೆ, ಅದನ್ನ ರಿಮೂವ್ ಮಾಡಿ ಟಚ್ ಮಾಡಿ ಅದನ್ನ ರೆಡಿ ಮಾಡ್ಕೊಡ್ತಾರೆ. ಓಕೆ, ಇದರಲ್ಲಿ ಸರ್ ನಾರ್ಮಲ್ ಆಗಿ ಟ್ಯೂಬ್ ಸಿಸ್ಟಮ್ ಏನೇನು? ಟ್ಯೂಬ್ ಸಿಸ್ಟಮ್ ಅಲ್ಲಿ ಬಾಡಿಗೆ ಮನೆಯವರು ಏನ್ ಮಾಡ್ತಾರೆ ಅಂದ್ರೆ, ಊರಿಗೆ ಹೋದ್ರೆ ಅಥವಾ ಲಾಂಗ್ ಟೈಮ್ಸ್ ಅವರು ಮನೇಲಿ ಯೂಸ್ ಮಾಡ್ಲಿಲ್ಲ ಅಂದಾಗ ಅದ್ರ ಮೇಲೆ ಏನು ಮುಚ್ಚಿರಲ್ಲ. ಸೊ ಅದು ಕಾಯ್ದು ಕೆಲವೊಮ್ಮೆ ವಾಷರ್ಸ್ಗಳು ಓಪನ್ ಆಗಿ ಲೀಕೇಜ್ ಬರುತ್ತೆ, ಕೆಲವೊಮ್ಮೆ ಟ್ಯೂಬೇ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಅಂದ್ರೆ ತುಂಬಾ ಲಾಂಗ್ ಡೇ ಇದೆ ಮಾಡೆಲ್ಗಳಲ್ಲಿ ಏರ್ ಪೈಪು ಅದರಲ್ಲಿ ಏರ್ ಪೈಪಿಗೆ ಒಂದು GI ಮೆಟೀರಿಯಲ್ ಅಥವಾ CPVC ಮೆಟೀರಿಯಲ್ ಹಾಕಿರ್ತಾರೆ. CPVC ಮೆಟೀರಿಯಲ್ಗೆ ಅದು ಮ್ಯಾಕ್ಸಿಮಮ್ ಇಷ್ಟು ಡಿಗ್ರಿ ಟೆಂಪರೇಚರ್ ಅಂತ ಇರುತ್ತೆ, ಅದಕ್ಕಿಂತ ಜಾಸ್ತಿ ಆದ ತಕ್ಷಣ ಕೆಳಗಡೆ ಬಾಗುತ್ತೆ ಅಥವಾ ಕಟ್ಟಾಗಿ ಟ್ಯೂಬ್ ಮೇಲೆ ಬೀಳುತ್ತೆ, ಆವಾಗ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಕೆಲವೊಬ್ರು ಓವರ್ ಹೆಡ್ ಟ್ಯಾಂಕ್ಗಳಲ್ಲಿ ಮೇಲೆ ಇಟ್ಕೆ ಇಟ್ಟಿರ್ತಾರೆ. ಓಕೆ, ಟ್ಯಾಂಕ್ ಕ್ಯಾಪ್ ಮೇಲೆ ಇಟ್ಕೆ ಇಟ್ಟಿರ್ತಾರೆ ಹಾರಬಾರ್ದು ಅಂತ ಹೇಳಿ. ಅದು ಕೆಲವೊಮ್ಮೆ ಗಾಳಿ ಜಾಸ್ತಿ ಬಂದಾಗ ಆ ಇಟ್ಕೆ ಸಮೇತ ಟ್ಯಾಂಕ್ ಕವರ್ ಅನ್ನು ಸಹ ಹಾರ್ ಬಂದು ಟ್ಯೂಬ್ ಮೇಲೆ ಬಿದ್ದು ಹೊಡೆದೋಗಿರೋ ಚಾನ್ಸಸ್ ಇದೆ. ಓಕೆ, ಆಮೇಲೆ ಕೆಲವು ಮಕ್ಕಳು ಅದ್ರ ಮೇಲೆ ಜಾರಿದ್ದಾರೆ, ಗೊತ್ತಿರಲ್ಲ ಅವರು ಸಣ್ಣ ಮಕ್ಕಳು ಮೇಲೆ ಅದ್ರ ಮೇಲೆಲ್ಲ ಜಾರಿರ್ತಾರೆ. ಅದು ಜಾರಿದ್ರೆ ತುಂಬಾ ಡೇಂಜರು. ಏನಂದ್ರೆ ಅದು ಟ್ಯೂಬ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬ್ಲಾಸ್ಟ್ ಆದ್ಮೇಲೆ ಸಣ್ಣ ಪೀಸಸ್, ಅದು ಗ್ಲಾಸ್ ಪೀಸಸ್ ಓಪನ್ ಆಗುತ್ತೆ, ಅದು ಕಾಲಿಗೆ ಅಥವಾ ಮುಖಕ್ಕೆ ಎಲ್ಲಾದ್ರೂ ಚುಚ್ಚೋ ಸಾಧ್ಯತೆಗಳಿರುತ್ತೆ. ತುಂಬಾ ಸೆನ್ಸಿಟಿವ್ ಅದು ಗ್ಲಾಸ್. ಶುಗರ್ ಪೇಷಂಟ್ಗಳಿಗೆ ಬಂದ್ರೆ ಅದೇನಾದ್ರು ತಾಕ್ತು ಅಂದ್ರೆ ವಾಸಿ ಆಗೋದು ತುಂಬಾ ದಿವಸಗಳು ತಗೊಳುತ್ತೆ. ಯಾಕೆ ಕೆಮಿಕಲ್ ಮಿಕ್ಸ್ ಆಗಿರುತ್ತಲ್ಲ ಅದಕ್ಕೆ? ಕೆಮಿಕಲ್ ಅಂದ್ರೆ ಶಾರ್ಪ್ ಇರುತ್ತೆ ತುಂಬಾ. ಓಕೆ, ತುಂಬಾ ಶಾರ್ಪ್ ಇರುತ್ತೆ, ತುಂಬಾ ಹಾಳಕ್ ಹೋಗ್ಬಿಡುತ್ತೆ ಚುಚ್ಚಿದ್ರೆ. ಅದೊಂದು ತುಂಬಾ ಡೇಂಜರ್. ಅದಕ್ಕೋಸ್ಕರ ಏನಂದ್ರೆ ಆದಷ್ಟು ಸೇಫ್ಟಿ ಒಂದ್ ಕಡೆ ಸೈಡಲ್ಲಿ ಎಲ್ಲಾದ್ರೂ ಬಿಸಿಲು ಬೀಳುವಂತ ಜಾಗಗಳಲ್ಲಿ ಸೋಲಾರ್ಗಳನ್ನ ಇಟ್ಕೊಂಡ್ರೆ ಒಳ್ಳೇದು.
ಹೌದಾ? ಓಕೆ ಅಥವಾ ಒಂದ್ ಸೈಡ್ ಅದಕ್ಕೆ ಸಪ್ರೇಟ್ ಅಂತ ಏನಾದ್ರು ಜಾಗ ಮಾಡಿ ಇಟ್ಬಿಟ್ರೆ ಇನ್ನ ಒಳ್ಳೇದು. ಓಕೆ ಈಗ ಶೀಟ್ ಮನೆಗಳನ್ನು ಪ್ರೊವೈಡ್ ಮಾಡ್ತಿದ್ವಿ. ಶೀಟ್ ಮನೆಗಳಲ್ಲಿ ಹೈಟ್ ಇಷ್ಟು ಬರಲ್ಲ, ಓಕೆ ಡೌನ್ ಲೆವೆಲ್ಗೆನೆ ಹೊಸ ರೀತಿ ಮಾಡಿಫೈ ಮಾಡಿದ್ದಾರೆ ಕಂಪನಿಗಳಲ್ಲಿ. ಅದಾವಾಗ ಓವರ್ ಟ್ಯಾಂಕ್ ಎಷ್ಟು ಅಡಿ ಇರ್ಬೇಕು ಅವಾಗ? ಟ್ಯಾಂಕ್ ಎಲ್ಲೇ ಓವರ್ ಟ್ಯಾಂಕ್ ಇರಲಿ, ಈ ಟ್ಯಾಂಕಿಗಿನ ಒಂದ್ ಅಡಿ ಒಂದು ಅಡಿ ಮೇಲಿದ್ರೆ ಸಾಕು. ಪ್ಯಾರಾಪಿಟ್ ಲೆವೆಲ್ಗೆ ಕೆಲವೊಂದು ಸಿಸ್ಟಮ್ ಇರುತ್ತೆ, ಹಾಕ್ಬಿಟ್ಟಿರ್ತಾರೆ ಆಲ್ರೆಡಿ. ಇದನ್ನ ಮತ್ತದನ್ನ ರೈಸ್ ಮಾಡಕ್ 5 ರಿಂದ 10 ಸಾವಿರ ಖರ್ಚು ಬರುತ್ತೆ, ನಾವು ಅದನ್ನ ಮಾಡಕ್ಕಾಗಲ್ಲ. ಓಕೆ ಇದಕ್ಕೆ ಏನಾದ್ರು ಆಲ್ಟರ್ ಮಾಡಿ ಅಂದಾಗ ನಾವು ಹೈಟ್ಲೆಸ್ ಟ್ಯಾಂಕೇ ಬರುತ್ತೆ. ಸಿಸ್ಟಮ್ ಹೈಟ್ಲೆಸ್, ಈ ಕಾಲ್ಗಳಲ್ಲಿ ಡೌನ್ ಇರುವಂತದ್ದು ಸೌತ್ ಫೇಸಿಂಗ್ ಮಾಡಿ ಆಲ್ಟರ್ ಮಾಡಿ ಹಾಕೊಡ್ತೀವಿ. ಓಕೆ ಕೆಲವೊಂದು ಆಲ್ಟರ್ ಮಾಡ್ತೀವಿ, ಕೆಲವೊಂದು ಕಂಪನಿಯಿಂದಾನೇ ಬರುತ್ತೆ. ಓಕೆ ಅದ್ರಲ್ಲಿ ಈಗಂತೂ ಶೀಟ್ ಮನೆಗಳಿಗೆ ತುಂಬಾ ಆರ್ಡರ್ಗಳು ಜಾಸ್ತಿ ಇದೆ. ಓಕೆ ಅದು ಡಿಪೆಂಡ್ ಅಪಾನ್ ಸೈಟ್. ನಾವು ಈ ಸೋಲಾರ್ ಸಿಸ್ಟಮ್ ಅಲ್ಲಿ ಏನಾಗ್ತದೆ ಅಂದ್ರೆ ಮ್ಯಾಕ್ಸಿಮಮ್ ವೆಯ್ಟ್ ಹಿಂದೆ ಕಾಲಿಗೆ ಬಂದಿರುತ್ತೆ. ಓಕೆ ಸೊ ಹಿಂದೆ ಕಾಲಿಗೆ ನಾವು ಗೋಡೆ ಮೇಲೆ ಬೀಳ್ಸಕ್ಕೆ ನಾವು ಟ್ರೈ ಮಾಡ್ತೀವಿ. ಓಕೆ ಆ ಮುಂದಿನ ಕಾಲುಗಳಿಗೆ 2-3 ಇಟ್ಟಿಗೆ ಅಷ್ಟು ಹೈಟ್ ಮಾಡಿ ಅದಕ್ಕೆ ಗಾರೆ ಕಾಂಕ್ರೀಟ್ ಮಾಡಿ ಒಂದು ರೀತಿ ಲೆವೆಲ್, ವಾಟರ್ ಲೆವೆಲ್ ಮೇಂಟೈನ್ ಮಾಡಿಬಿಟ್ಟು ಒಂದು ರೀತಿ ಸ್ಟ್ರಾಂಗ್ ಅದು ಸ್ಟ್ರೆಂತ್ ಬರೋ ಹಾಗೆ ಮಾಡ್ತೀವಿ. ಕೆಲವೊಂದು ಕೇಸಸ್ ಅಲ್ಲಿ ಅಲ್ಲಿ ಇಡೋಕೆ ಆಗೋದೇ ಇಲ್ಲ, ಶೀಟ್ಗಳು ಬದಲಾವಣೆ ಮಾಡೋಕ್ಕೆ ಸಾಧ್ಯತೆ ಬರಲ್ಲ. ನೆಕ್ಸ್ಟ್ ಒಂದ್ಸರಿ ಇಟ್ಬಿಟ್ರೆ ಶೀಟ್ನ ಚೇಂಜ್ ಮಾಡೋಕ್ಕಾಗಲ್ಲ, ಏನಾದರೂ ಲೀಕೇಜ್ ಬಂತು ಅಥವಾ ಸೋರ್ತಿದೆ ಅಂದಾಗ ಚೇಂಜ್ ಮಾಡೋಕ್ಕೆ ಬರಲ್ಲ ಅಂದಾಗ ನಾವೇನು ಮಾಡ್ತೀವಿ, ಅದಕ್ಕೆ ವೆಲ್ಡಿಂಗೇ ಮಾಡಿಸ್ಬಿಡ್ತೀವಿ, ಸ್ಟ್ರಕ್ಚರ್ ರೆಡಿ ಮಾಡಿಸ್ಬಿಡ್ತೀವಿ ಕೆಳಗಡೆ. ಓಕೆ ಕೆಲವೊಂದ್ ಕಡೆ ಸಿಂಗಲ್ ಪಿಲ್ಲರ್ ಮಾಡಿ ಅಲ್ಲೇ ಪ್ಲಾಟ್ಫಾರ್ಮ್ ರೆಡಿ ಮಾಡಿ ಅದ್ರ ಮೇಲೆ ಸೋಲಾರ್ ಮತ್ತೆ ಓವರ್ ಟ್ಯಾಂಕ್ ಇಟ್ಟಿರುವಂತ ಚಾನ್ಸಸ್ ಇದೆ. ಸುಮಾರು ತರ ಮಾಡಿದ್ವಿ, ಡಿಪೆಂಡ್ ಅಪಾನ್ ಸೈಟ್, ಡಿಪೆಂಡ್ ಅಪಾನ್ ಅವ್ರ ರಿಕ್ವೈರ್ಮೆಂಟ್ ಸೈಟ್. ಓಕೆ, ಅದ್ರ ಮೇಲೆ ರಿಕ್ವೈರ್ಮೆಂಟ್ ಮೇಲೆ ನಾವು ಡಿಸೈನ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂದ್ರೆ ಡೌಟ್ ಏನಂತಂದ್ರೆ, ಈಗ ನಾರ್ಮಲ್ ಆಗಿ ನಮಗೆ ಹೀಟ್ ಲಾಸ್ ಕೆಲವೊಂದ್ಸತಿ ಗೊತ್ತಾಗಲ್ಲ. ಈಗ ಹೊಸದಾಗಿ 1 ಇಯರ್ ಆಗಿಬಿಡುತ್ತೆ, ಹೀಟ್ ಲಾಸಸ್ ಏನಕ್ಕಾಗುತ್ತೆ? ಟ್ಯೂಬ್ ಸಿಸ್ಟಮ್ ಇದ್ರೂ ಕೂಡ ಕೆಲವೊಂದ್ಸಲಿ 1 ಇಯರ್ಗೆ ಹೀಟ್ ಲಾಸಸ್ ಆ ಥರ ಸಿಸ್ಟಮ್ ಇದಾಗುತ್ತೆ. ಏನಕ್ಕೆ ಹೀಟ್ ಲಾಸಸ್ ಬರೋದು 2 ಕೇಸಲ್ಲಿ. ಓಕೆ, ಒಂದು ಎಲ್ಲೋ ಒಂದ್ ಕಡೆ ಲೀಕೇಜ್ ಆಗ್ತಿರುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಗೋಡೆಯಲ್ಲಿ ಪೈಪ್ ಹೋಗಿದೆ, ಆ ವರ್ಕ್ ಮಾಡೋರು ಅದನ್ನ ಕಟ್ ಮಾಡ್ಬಿಟ್ಟಿರ್ತಾರೆ. ಓಕೆ, ಅಥವಾ ಎಲ್ಬೋ ಗಮ್ ಹಾಕಿರಲ್ಲ, ಅಥವಾ ಎಲ್ಬೋ ಕಟ್ ಆಗಿರೋಂಥದ್ನೇ ಹಾಕ್ಬಿಟ್ಟಿರ್ತಾರೆ ಅರ್ಜೆಂಟ್ ಅಲ್ಲಿ. ಓಕೆ, ಅದು ಡ್ರಾಪ್ 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 ಹೋಗ್ತಿರುತ್ತೆ. ಓಕೆ, ಸೊ ನಿಮ್ಗೆ ಏನ್ಸುತ್ತೆ, ನೀವೆಲ್ಲ ವಾಲ್ ಆನ್ ಇರುತ್ತೆ, ಸೊ ಓವರ್ ಟ್ಯಾಂಕ್ ಖಾಲಿ ತುಂಬಾ, ಅದು 2-3 ಡೇಸ್ಗೆ ಒಂದ್ಸು ಅದು ಖಾಲಿ ಆಗೋದಲ್ಲ. 1000 ಲೀಟರ್ ಓವರ್ ಟ್ಯಾಂಕ್ ಇದ್ದಾಗ ಗೊತ್ತಾಗೋದೇ ಇಲ್ಲ, ಅದು ಡ್ರಾಪ್ 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 ನೀರು ವೇಸ್ಟ್ ಆಗ್ತಿರುತ್ತೆ. ಯಾವಾಗ ವೇಸ್ಟ್ ಆಗ್ತಿರುತ್ತೆ ಆಗ ಇದರಲ್ಲಿ ಎಂಟ್ರಿ ಆಗುವಂತ ನೀರು ಜಾಸ್ತಿ ಆಗುತ್ತೆ. ಕಂಟಿನ್ಯೂ ಫ್ಲೋ ಆಗೋದ್ರಿಂದ ನೀರು ಬೇಗ ಕಾಯಲ್ಲ. ಓಕೆ, ಅದು ಒಂದು ಚಾನ್ಸಸ್. ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಏನ್ ಬರ್ತದೆ ಅಂದ್ರೆ, ಇನ್ನರ್ ಟ್ಯಾಂಕ್ ಔಟರ್ ಟ್ಯಾಂಕ್ ಬಿಟ್ವೀನ್ ನಾವು ಏನು ಪಫ್ ಹಾಕಿರ್ತೀವಿ, ಆ ಪಫ್ ಕೆಲವೊಂದ್ ಕಡೆ ಪೂರ್ತಿ ಕ್ಲಿಯರ್ ಆಗಿ ಹೋಗಿರಲ್ಲ. ಅದು ಆಕ್ಚುಲಿ ಪಫ್ ಅಂದ್ರೆ ಲಿಕ್ವಿಡ್ ಟೈಪ್ ಇರುತ್ತೆ, ಅದನ್ನ ಇಂಜೆಕ್ಟ್ ಮಾಡಿದ ತಕ್ಷಣ ಅದು ಗಟ್ಟಿ ಆಗುತ್ತೆ, ಸಾಲಿಡ್ ಆಗುತ್ತೆ. ಸೊ ಅದು ಇಂಜೆಕ್ಟ್ ಮಾಡಿದಾಗ ಎಲ್ಲ ಕಡೆ ಫ್ಲೋ ಆಗ್ಬೇಕು. ಎಲ್ಲ ಕಡೆ ಫ್ಲೋ ಆಗ್ಲಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಗ್ಯಾಪ್ ಇದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್. ಅದು ಸಾಮಾನ್ಯವಾಗಿ ನಮ್ಗೆ ಯಾರಿಗೂ ಗೊತ್ತಾಗಲ್ಲ, ಓಪನ್ ಮಾಡಿದ್ರೇನೆ ಗೊತ್ತಾಗೋದು. ಸೊ ಆ ಕೇಸಸ್ ಅಲ್ಲಿ ಹೀಟ್ ಲಾಸ್ ಬರುತ್ತೆ. ಓಕೆ, ಅದ್ 2 ಕೇಸಲ್ಲಿ. ಆಮೇಲೆ ಕೆಲವೊಂದ್ ಕಡೆ ಈ ಸೈಡ್ ಕ್ಯಾಪ್ನ ಬಿಚ್ಚುತ್ತಾರೆ, ಏನಾರ ಸುಮ್ಮನೆ ಮೀನ್ಸ್ ಏನಾದ್ರು ಲೀಕೇಜ್ ಕಂಪ್ಲೇಂಟ್ ಇದ್ದಾಗ ಅದು ಕ್ಲೀನ್ ಮಾಡೋಕೆ ಅಂತ ಏನಾದ್ರು ಬಿಚ್ಚಿದ್ರೆ ಅವಾಗಲೂ ಹೀಟ್ ಲಾಸ್ ಬರುತ್ತೆ. ಯಾವಾಗ ಪಫ್ನ ನಾವು ಟಚ್ ಮಾಡ್ತೀವಿ ಓಪನ್ ಮಾಡಿ, ಆ ಕೇಸಸ್ ಅಲ್ಲಿ ಜಾಸ್ತಿ ಹೀಟ್ ಲಾಸ್ ಬರುತ್ತೆ. ಈ ಯಾವ್ದು ಏರ್ ವೆಂಟ್ ಸಿಸ್ಟಮ್ಗಳೇನಿದೆ, ಅದೇನಾದ್ರೂ ಏರ್ ವೆಂಟ್ ಹತ್ರ ಲೀಕೇಜ್ ಬಂದ್ರೆ ಸೈಡ್ ಕವರ್ನ ಬಿಚ್ತಾರೆ. ಸೈಡ್ ಕವರ್ ಬಿಚ್ಚಿದ ಮೇಲೆ ಅಲ್ಲಿ ಹೀಟ್ ಲಾಸ್ ಬಂದೇ ಬರುತ್ತೆ. ಅದು ಎಲ್ಲಿ ಓಪನ್ ಆಗಿರುತ್ತೆ ಆ ಜಾಗಕ್ಕೆ MCL ಅಥವಾ ಮೆಟಲ್ ಪೇಸ್ಟ್ ಹಾಕಿ ಕ್ಲೋಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 5 ಇಯರ್ಸ್ ಆಗಿರುತ್ತೆ, ತುಂಬಾ ಹಾರ್ಡ್ ವಾಟರ್ MS ಟ್ಯಾಂಕ್ ಓಪನ್ ಆಗ್ಬಿಡುತ್ತೆ ಅನ್ಕೊಳ್ಳಿ. ಸೊ ಅಲ್ಲಿಗೆ ಎಲ್ಲೂ ಹೋಲ್ ಆಗಿರುತ್ತೆ, ಅದಕ್ಕೆ MCL ಅಥವಾ ಮೆಟಲ್ ಪೇಸ್ಟ್ ಹಾಕಿ ಕ್ಲೋಸ್ ಮಾಡ್ಬೋದು, ಅಥವಾ ಬ್ರೇಕಿಂಗು ಮಾಡ್ಬೋದು. ಅಂತ ಕೇಸಲ್ಲಿ ಓಪನ್ ಮಾಡ್ತೀವಿ. ಆ ಓಪನ್ ಮಾಡಿದಾಗ 100% ಹೀಟ್ ನಿಲ್ಲಲ್ಲ, ಯಾಕಂದ್ರೆ ಆ ಲಿಕ್ವಿಡ್ ಇಂಜೆಕ್ಟ್ ಮಾಡಿದಾಗ ಎಲ್ಲ ಕಡೆ ಕ್ಲೋಸ್ ಆಗೋ ರೀತಿ ನಾವು ಅದೇ ರೀತಿ ಕ್ಲೋಸ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಹೀಟ್ ಲಾಸ್ ಬರುತ್ತೆ. ಅಂದ್ಬಿಟ್ರೆ ಇನ್ನು ಸುಮ್ಮನೆ ಬೇರೆ ಥರ ಹೀಟ್ ಲಾಸ್ ಬರೋದು ಕಡಿಮೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.